ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶು ದೇವಾ. ಹರಿ ಓಂ. ನಾವು ನಿನ್ನೆ ವೇದದ ಬಗ್ಗೆ ಆಚಾರ್ಯರು ಹೇಳಿದ್ದನ್ನು ನೋಡಿದ್ವಿ. ವೇದ ಅನ್ನುವುದು ಯಾವತ್ತೂ ಕೂಡ ಸಾಂಸಾರಿಕವಾದ ಬಯಕೆಗಳನ್ನು ನನ್ನಿಂದ ಈಡೇರಿಸಿಕೊಳ್ಳಿ, ನನ್ನ ಮಿತಿ ಇರೋದೇ ಅಷ್ಟು, ವೇದವನ್ನು ಓದ್ರಿ, ಮನೆ ಮಕ್ಕಳು ಮಡದಿ ಪಶು ಇವುಗಳಿಂದ ಕೂಡಿ ಸುಖವಾಗಿ ಇರ್ರಿ ಅಂತ ಹೇಳೋದೇ ಇಲ್ಲ. ಆ ರೀತಿ ಮೇಲುನೋಟಕ್ಕೆ ಹೇಳಿದರೆ ಆಳದಲ್ಲಿ ಬೇರೆಯದೇ ಆದ ಅರ್ಥ ಅಂತನ್ನೋದು ಇರುತ್ತೆ. ಅದು ಇರೋದು. ಮಧ್ವರು ಆ ಅಧ್ಯಾತ್ಮಾರ್ಥವನ್ನು ಸಂಹಿತೆಗೆ ಹೇಳಿದ್ದಾರೆ, ಬ್ರಾಹ್ಮಣ ಆರಣ್ಯಕಗಳಲ್ಲಿ ನಿರೂಪಣೆ ಮಾಡಿದ್ದಾರೆ, ಉಪನಿಷತ್ತಿನ ಸಂವಾದವನ್ನು ತೋರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷ್ಣನ ಮಾತು ಇದೆ ಅನ್ನೋದು ನಮಗೆ ಏಕಾದಶ ಸ್ಕಂಧ ಓದಿದಾಗ ಗೊತ್ತಾಗತ್ತೆ. ಕೃಷ್ಣ ಗೀತೆಯಲ್ಲಿ ನಿಂದನೆ ಮಾಡಿದ್ದಾನೆ ವೇದವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವವರನ್ನು. ಅದೇ ಕೃಷ್ಣ ಇಲ್ಲಿಯೂ ಕೂಡ ಅವರನ್ನು ನಿಂದನೆ ಮಾಡಿದ್ದಾನೆ. ಉಪನಿಷತ್ತುಗಳಲ್ಲಿ ವೇದವನ್ನು ತಮ್ಮ ಲೆವೆಲ್ಗೆ ಇಳಿಸಿಕೊಂಡು ಅದರ ಅರ್ಥವನ್ನು ಬಲಾತ್ಕಾರವಾಗಿ ಸೆಳೆದು ಬೇರೆ ಅರ್ಥ ಮಾಡುವುದನ್ನು ಉಪನಿಷತ್ತಿನಲ್ಲಿಯೂ ಕೂಡ ಬೈದಿದ್ದಾರೆ. ಪ್ಲವಾಹಿಯೇತೆ ಅದೃಢಾಹ ಯಜ್ಞರೂಪಾಹ ಅಂತ. ಆ ಹಿನ್ನೆಲೆಯಲ್ಲಿ ವೇದಕ್ಕೆ ತಪ್ಪು ಅರ್ಥ ಇದ್ದರೆ, ವೇದಕ್ಕೆ ಒಂದು ಮಿತಿ ಇದ್ದರೆ ಅದು ವೈದಿಕರ ದೋಷವೇ ವಿನಃ ವೇದದ ದೋಷ ಅಲ್ಲ ಅನ್ನೋದು ನಮಗೆ ತಿಳಿಯಬೇಕಾದ ವಿಚಾರ. ಯಾಸ್ಕರ ಮಾತು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಅದು ನೀವು ಕೇಳಿರ್ತೀರಾ. ಅದನ್ನು ಹೇಳೋದಾದರೆ, ನೈಷಸ್ಥಾಣೋರಪರಾಧ ಯದೇನ ಮಂಧೋ ನ ಪಶ್ಯತಿ. ಕುರುಡನಿಗೆ ಕಾಣದಿದ್ದರೆ ಕಂಬದ ತಪ್ಪಲ್ಲ, ಅದು ಕುರುಡನ ತಪ್ಪು ಅಂತ. ಹಾಗೆ ವೇದಕ್ಕೆ ಅಧ್ಯಾತ್ಮಾರ್ಥ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಾಗದೇ ಹೋದರೆ ಅದು ಆ ಅಧಿಕಾರಿಯ ತಪ್ಪೇ ವಿನಃ ಬೇರೆ ಅಲ್ಲ. ಇನ್ನು ಈಷದುತ್ತಮಸ್ಯ ಶ್ರೋತೃವಿವಕ್ಷಯ, ಯಾರಿಗೆ ವೇದ ಈ ರೀತಿಯಾದ ಅರ್ಥವನ್ನು ಕೊಡುತ್ತೆ ಅಂದರೆ, ಯಾರು ಒಳಗಡೆಯಿಂದ ಒಂದು ಸ್ವಲ್ಪ ಎತ್ತರದಲ್ಲಿ ಇರ್ತಾನೆ ಅಂತಹ ಸಾಧಕನಿಗೆ ವೇದ ಈ ಅರ್ಥವನ್ನು ಕೊಡುತ್ತೆ. ಶಾಸ್ತ್ರ ಅನ್ನೋದು ಆ ಒಳಗಡೆಯ ವ್ಯಕ್ತಿಯ ಎತ್ತರಕ್ಕನುಗುಣವಾಗಿ ಅರ್ಥ ಆಗತ್ತೆ. ಆ ಎತ್ತರಕ್ಕೆ ಬೆಳಿಲಿಕ್ಕೆ ಅಂತಲೇ ಶಾಸ್ತ್ರ ಹೊರಗಡೆಯ ಅನೇಕ ಕಟ್ಟುಪಾಡುಗಳನ್ನು ಮಾಡಿದೆ. ತೀರ್ಥಕ್ಷೇತ್ರ ಯಾತ್ರೆ ಮಾಡಿ ಇತ್ಯಾದಿಗಳು, ಪರೋಪಕಾರ ಮಾಡಿ, ದಾನ ಮಾಡಿ,
ಈ ತರಹದ ವಿಧಿವಿಧಾನಗಳನ್ನು ಮಾಡಿದೆ. ದೊಡ್ಡವರನ್ನು ಗೌರವಿಸಿ, ಅಂದರೆ ಅದಕ್ಕೆ ಬೇಕಾದ ಎತ್ತರ, ವೇದದ ಆಳಕ್ಕೆ ಹೋಗಲಿಕ್ಕೆ ಬೇಕಾದ ಎತ್ತರವನ್ನು ಪಡಿಲಿಕ್ಕಾಗಿ. ಅದರಿಂದ ಆಚಾರ್ಯರು ಹೇಳಿದರು, ಈಶದುತ್ತಮಸ್ಯ ಶ್ರೋತೃವಿವಕ್ಷಯ ಅಂತರಾಳಗತೋಪಿ ಸ್ವರ್ಗ ಏವಂ ವಿಧ ಕಿಮು ಸಾಕ್ಷಾತ್ ಫಲರೂಪೋ ಇತಿ ರೋಚಕಃ. ಇನ್ನೂ ಒಂದು ಉದ್ದೇಶ ಇದೆ. ಸ್ವರ್ಗವೇ ಇಷ್ಟು ಸುಖ ನೀಡಬೇಕಾದರೆ ಮೋಕ್ಷದ ಸುಖ ಇನ್ನೆಷ್ಟು ಇರಬೇಡ ಅನ್ನೋದನ್ನೂ ವೇದ ಉದ್ದೇಶವಾಗಿ ಪರಿಗಣಿಸಿದೆ. ಅದಕ್ಕಾಗಿ ಸ್ವರ್ಗದ ಬಗ್ಗೆ ವರ್ಣನೆ ಮಾಡುತ್ತೆ. ಸ್ವರ್ಗವೇ ಹೀಗಿದೆ ಅಂದ ಮೇಲೆ ಮೋಕ್ಷದ ಸುಖ ಇನ್ನೇನಿರಬೇಡ ಅನ್ನುವುದು ಇದರ ಅರ್ಥ. ಅನೇಕ ಬ್ರಹ್ಮಕಾಲ ಪ್ರಾಪ್ಯತ್ವಾನ್ ಮೋಕ್ಷಸ್ಯ ತಾವಂತಂ ಕಾಲಂ ತಪಯೇವ ಕರ್ತುಂ ನ ಶಕ್ಯತೆ ಇತಿ ಮಂದಾಧಿಕಾರಿಣಾಂ ಸ್ವರ್ಗಾದಿಷು ಅಭಿರುಚಿರ್ಭವತಿ. ಇನ್ನು ವೇದಕ್ಕೆ ಆ ರೀತಿ ಅರ್ಥ ಬರಲಿಕ್ಕೆ ಇನ್ನೊಂದು ಕಾರಣ ಇದೆ ಅಂತಾರೆ. ಆ ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಮಧ್ವಾಚಾರ್ಯರು ಹೇಳೋದು, ಮಂದಾಧಿಕಾರಿಗಳಿಗೆ ಮೋಕ್ಷದ ತನಕ ಕಾಯುವಷ್ಟು ತಾಳ್ಮೆ ಇರಲ್ಲ. ಯಾಕೆಂದರೆ ಅನೇಕ ಬ್ರಹ್ಮರ ಕಾಲ ಅವರು ಕಷ್ಟಪಡಬೇಕಾಗತ್ತೆ. ಒಂದು ಜೀವ, ಒಬ್ಬ ಸಾಧಕ, ಅವನು ಮಂದಾಧಿಕಾರಿ ಆಗಿರ್ತಾನೆ ಅಂತ ಇಟ್ಕೊಳ್ಳೋಣ. ಮಂದಾಧಿಕಾರಿ ಅಂದರೆ ಅಧಮಾಧಿಕಾರಿ. ಅವನು ಮೋಕ್ಷದ ತನಕ ಹೋಗಲಿಕ್ಕೆ ಅನೇಕ ಬ್ರಹ್ಮರಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ. ಬ್ರಹ್ಮನಿಗದು ದೊಡ್ಡದಲ್ಲ, ಅವ್ರಿಗದು ದೊಡ್ಡದು. ಈ ಮಕ್ಕಳು ಕೂಡಲೇ ಹಠ ಮಾಡ್ತಾರೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಂದು ಅಂಶವನ್ನು ನಾವು ಗಮನಿಸಿರಬೇಕು. ನಾವು ಬಹಳ ಚಿಕ್ಕವರಾಗಿದ್ದಾಗ ಚಂದನ ಟಿ ವಿ ಒಂದೇ ಇದ್ದದ್ದು. ಈಗಿನ ತರಹ ಆಪ್ಷನ್ಗಳಿರಲಿಲ್ಲ, ಬೇರೆ ಬೇರೆ ನೋಡುವಂಥದ್ದು. ಒಂದು ಚಲನಚಿತ್ರ ಬರುತ್ತೆ ಅಂತಂದರೆ ಮಧ್ಯದಲ್ಲಿ ಕಾಲು ಗಂಟೆ ನ್ಯೂಸ್ ಇರೋದು. ನಮಗೆ ಅಷ್ಟರ ಒಳಗಡೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. 15 ನಿಮಿಷ ನ್ಯೂಸ್ ಆಗ್ತಾರೆ ಅಂತ ಅಂದ್ಕೊಂಡು ಹೊರಗಡೆ ಆಟ ಆಡ್ಕೊಂಡು ಬರ್ತಾ ಇದ್ವಿ. 15 ನಿಮಿಷವೋ 20 ನಿಮಿಷವೋ. ಅಂದರೆ ನಮ್ಮ ಕೆಪ್ಯಾಸಿಟಿ ಆ ಕಾಲ ಬಹಳ ದೊಡ್ಡದು ಅಂತ ಅನ್ನಿಸುತ್ತೆ. ಬ್ರಹ್ಮದೇವರಿಗೆ ಅದು ಸಣ್ಣದು, ನಮಗೆ ಅದು ದೊಡ್ಡದು. ಅಷ್ಟು ತಾಳ್ಮೆ ಇರೋದಿಲ್ಲ. ಅದರಿಂದಾಗಿ ಸ್ವರ್ಗ ಬೇಗ ಸಿಗತ್ತಾ, ಇದರಲ್ಲಿ ಮುಂದುವರೆದು ಬಿಡೋಣ, ಮೋಕ್ಷದ ಬಗ್ಗೆ ಆಮೇಲೆ ನೋಡ್ಕೋಣ ಅಂತ ಈ ಕಾಯುವ ತಾಳ್ಮೆ ಇಲ್ಲ. ಆದ್ದರಿಂದ ಅಧಮಾಧಿಕಾರಿಗಳಿಗೆ ಮೋಕ್ಷ ರೋಚಕ ಅಂತ ಅನ್ನಿಸುತ್ತೆ ಅಂತಾರೆ ಆಚಾರ್ಯರು. ಅಂದರೆ ಮನಃಶಾಸ್ತ್ರದಲ್ಲಿ ಹಾಗೆ ಅಲ್ವಾ ಆಗೋದು. ಒಬ್ಬನಿಗೆ ತಾಳ್ಮೆ ಇರೋದಿಲ್ಲ, ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೇಕು, ಇದ್ದಷ್ಟು ಸುಖವನ್ನು ಬಾಚಿಕೊಳ್ಬೇಕು ಅಂತ ಹೋಗ್ತಾನೆ. ಅವನಿಗೆ ಮೋಕ್ಷ ರೀಚಬಿಲಿಟಿಯೇ ಇರಲ್ಲ, ಅದನ್ನು ತಲುಪಲಿಕ್ಕೆ ಅಷ್ಟು ಶಕ್ತಿಯೇ ಇರೋದಿಲ್ಲ. ಅದಕ್ಕಾಗಿ ಹೇಳಿದ್ರು ಆಚಾರ್ಯರು, ಮಂದಾಧಿಕಾರಿಣ ಸ್ವರ್ಗಾದಿಷು ಅಭಿರುಚಿರ್ಭವತಿ. ಅವರಿಗೆ ಇಮಿಡಿಯೇಟ್ ಇನ್ಸ್ಟೆಂಟ್ ಫುಡ್ ಇದ್ದ ಹಾಗೆ, ಕೂಡಲೇ ಆಗ್ಬಿಡ್ಬೇಕು, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಆ ತರಹ ಅವನು ಬಯಸ್ತಾನೆ. ಅವನಿಗೆ ಬಹಳ ಕಾಲ ಕಾದು ಸ್ವರೂಪ ವಿಕಾಸ ಆಗಿ ಸ್ವರೂಪಾನಂದದ ಆವಿರ್ಭಾವವನ್ನು ಪಡ್ಕೊಳ್ಳುವಷ್ಟು ತಾಳ್ಮೆ, ಶಕ್ತಿ, ಸಹನೆ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವನಿಗೆ ಸ್ವರ್ಗಲೋಕದಲ್ಲಿ ಅಭಿರುಚಿ ಆಗತ್ತೆ. ತಾನ್ ಪ್ರತ್ಯಂತೆ ಮೋಕ್ಷ ಏವ ಭವತಿ. ಅಧಮಾಧಿಕಾರಿಗಳಿಗೆ ಮೋಕ್ಷ ಅನ್ನೋದು ಆಗೋದಿಲ್ಲ ಅಂತಿಲ್ಲ. ಮಧ್ಯದಲ್ಲಿ ಸ್ವರ್ಗವನ್ನು ಅನುಭವಿಸಿ ಮತ್ತೆ ಭೂಮಿಗಿಳಿದು ತಪಸ್ಸು ಮಾಡಿ ಮತ್ತೆ ಸಾಧನೆಯನ್ನು ಮಾಡ್ತಾರೆ. ಹೊರಗಡೆಯ ಏನು ಕೆರೆ ಕಟ್ಟೆ ಕಟ್ಟಿಸೋದು, ಬಾವಿ ತೋಡಿಸೋದು, ರೋಗಿಗಳ ಸೇವೆ ಇತ್ಯಾದಿಗಳಿಂದಲೂ ಸ್ವರ್ಗ ಆಗತ್ತೆ. ಮೋಕ್ಷಕ್ಕೆ ಜ್ಞಾನ ಬೇಕು, ಸ್ವರ್ಗಕ್ಕೆ ಈ ತರಹದ ಕ್ರಿಯೆಗಳು ಸಾಕು. ಈ ಸ್ವರ್ಗವನ್ನೇ ಅಂತಿಮ ಅಂತ ಅಂದುಕೊಂಡಿದ್ದಾರೆ. ಅಂತರಾಳೆ ಪೇವಂ ವಿಧಂ ಸ್ವರ್ಗಾಧಿಕಂ ಸುಖಂ ಭವತಿ ತಸ್ಮಾತ್ ವಿಹಿತಂ ಕರ್ಮ ಕರ್ತವ್ಯಮಿತಿ ರೋಚಯತಿ. ವೇದದ ಒಟ್ಟಾರೆ ಉದ್ದೇಶ ಸ್ವರ್ಗಕ್ಕಾಗಿಯೇ ಇಷ್ಟೊಂದು ಕರ್ಮವನ್ನು ನೀವು ಮಾಡಬೇಕಾದ್ರೆ ಮೋಕ್ಷಕ್ಕಾಗಿ ಈ ತರಹದ ಕರ್ಮಪೂರ್ವಕವಾದ ಜ್ಞಾನವನ್ನೂ ಪಡ್ಕೊಳ್ಬೇಕು ಅಂತ ನಮ್ಮನ್ನು ಓಲೈಸುತ್ತೆ. ಅದನ್ನು ರೋಚನಾರ್ಥಂ ಫಲಶ್ರುತಿ ಅಂತ ವೇದ ಹೇಳಿದ್ದು.
ಉತ್ತಮಾನಂತು ಯಸ್ಮಾದೇತಾದೃಶಂ ಅನಿತ್ಯತ್ವಾದಿ ದೋಷವತ್ ಸ್ವರ್ಗಾದಿಕಂ ತಸ್ಮಾನ್ ಮೋಕ್ಷಫಲ ಏವ ವೇದ ಇತಿ ದರ್ಶಯತಿ. ವೇದ ಅನ್ನೋದು ಮೋಕ್ಷವನ್ನೇ ಉದ್ದೇಶವಾಗಿಟ್ಟುಕೊಂಡದ್ದು. ಆ ವೇದ ಅನ್ನೋದು ಅಲ್ಪ ಫಲವನ್ನು ಹೇಳುವಲ್ಲ. ನಹಿ ಸರ್ವ ಪ್ರಮಾಣೋತ್ತಮೋ ವೇದ ಅಲ್ಪಫಲೇ ಪರ್ಯವಸಿತ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಭಂಡಾರಕೆರೆ ಸ್ವಾಮಿಗಳ ಹತ್ತಿರ ಇದ್ದ ಕಾಲ 1993. ಉಡುಪಿಗೆ ಜಮ್ಮುವಿನಿಂದ ದಂಪತಿಗಳು ಬಂದಿದ್ದರು. ಅವರಿಗೆ ವೇದದ ಬಗ್ಗೆ ಏನೋ ಆಸಕ್ತಿ, ಆದರೆ ಅವ್ರಿಗೆ ಆ ವೇದದ ಹೊರ ಆವರಣಗಳು ವಿದ್ಯುತ್ ಶಕ್ತಿಗೆ ಕಾರಣ ಆಗತ್ತೆ ಇತ್ಯಾದಿಗಳು, ಸ್ವರ್ಗ ಇತ್ಯಾದಿಗಳ ಬಗ್ಗೆ ಅವರಿಗೆ ಬಹಳ ವೇದ ಇದನ್ನೇ ಹೇಳುತ್ತೆ ಅಂತ. ಅವರಿಗೆ ಸ್ವಾಮಿಗಳು ಇದೇ ಶ್ಲೋಕವನ್ನು ರೋಚನಾರ್ಥಂ ಫಲಶ್ರುತಿ ಅಂತ ಅವರು ಹಿಂದಿಯಲ್ಲಿ ವಿವರಣೆ ಮಾಡ್ತಾ ರೋಚನಾರ್ಥಂ ಫಲಶ್ರುತಿ. ಅದಕ್ಕೆ ಅವರಿಬ್ರು ಭಾರಿ ಆಶ್ಚರ್ಯ ಆಯಿತು. ಆ ಆಶ್ಚರ್ಯವನ್ನು ಅವ್ರು ತಡ್ಕೊಳ್ಳಿಕ್ಕಾಗಲಿಲ್ಲ. ಅವ್ರು ಕೇಳಿದ್ರು, ನಾವು ಅಷ್ಟು ಚಿಕ್ಕ ಮಕ್ಕಳು ಅಂತ ಅಂದ್ಕೊಂಡಿದ್ದೀರಾ ಸ್ವಾಮಿ ನಮ್ಮನ್ನ ಅಂತಂದರು. ಮಕ್ಕಳಿಗೆ ಔಷಧವನ್ನು ಕೊಡಬೇಕಾದ್ರೆ ಸಕ್ಕರೆ ಹಾಕ್ತಾರೆ. ಆ ರೀತಿ ಸ್ವರ್ಗ ಈ ಭೂಲೋಕದಲ್ಲಿನ ಸುಖ ಶಾಂತಿಗಳನ್ನು ಕುರಿತು ವೇದ ಹೇಳುತ್ತೆ. ಅದೇ ಅಂತಿಮ ಅಲ್ಲ. ಔಷಧದ ಪ್ರಯೋಜನ ಏನು? ಔಷಧದ ಪ್ರಯೋಜನ ರೋಗ ನಿವಾರಣೆ. ಆದರೆ ಆ ಔಷಧ ಇಷ್ಟ ಆಗೋಲ್ಲ, ಕಹಿ. ಅದರಿಂದಾಗಿ ತಾಯಿ ಮಧ್ಯದಲ್ಲಿ ಸಕ್ಕರೆ ಕೊಡ್ತಾಳೆ. ಹಾಗೆ ವೇದವೆಂಬ ತಾಯಿ ನಮಗೆ ಈ ಅಂತರಾಳದ ಸುಖವನ್ನು ಪರಿಚಯ ಮಾಡಿಸ್ತಾರೆ ಅಂತ. ಅವರಿಬ್ಬರಿಗೆ, ಆ ಜಮ್ಮುವಿನಿಂದ ಬಂದ ದಂಪತಿಗಳಿಗೆ ಇದು ಅರ್ಥ ಆಗಲಿಲ್ಲ. ನಮ್ಮನ್ನು ಅಷ್ಟು ಚಿಕ್ಕವರು ಅಂತ ಅನ್ಕೋತೀರಾ ಸ್ವಾಮಿ ತಾವು ಅಂತ ಅಂದ್ಬಿಟ್ರು. ಆಗ ಸ್ವಾಮಿಗಳ ಉತ್ತರ, ಹೌದು, ವೇದವೆಂಬ ತಾಯಿಯ ಮುಂದೆ ನಾವೆಲ್ಲ ಬಹಳ ಸಣ್ಣವರೇ ಅಂತ. ಆದರೆ ಅದನ್ನು ಅವರು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅಂದರೆ ನಾವು ಅಧಮಾಧಿಕಾರಿಗಳು ಅನ್ನೋದೊಂದು ಎಚ್ಚರ ಇರಬೇಕು. ನಮ್ಮ ಒಳಗಣ ಯೋಗ್ಯತೆಗೆ ತಕ್ಕ ಹಾಗೆ ವೇದ ಅನ್ನೋದು ಫಲ ನೀಡುತ್ತೆ. ನಾವು ಸಣ್ಣವರಾಗಿರುವುದು ನಮ್ಮ ಮಿತಿಯೇ ವಿನಃ ಅದು ವೇದದ ತಪ್ಪಲ್ಲ. ಯಾವುದೇ ಒಂದು ಶಾಸ್ತ್ರ ಈಗಾಗಲೇ ಅದು ಬೆಳೆದಿರುತ್ತೆ. ನಮ್ಮ ಬೆಳವಣಿಗೆಯಿಂದ ಅದು ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತೆ. ಚಿಕ್ಕ ಮಗುವಾಗಿದ್ದಾಗ ಕನ್ನಡಿಯ ಮುಂದೆ ನಿಂತಾಗ ಮುಖ ಮಾತ್ರ ಕಾಣುತ್ತೆ. ಸ್ವಲ್ಪ ಬೆಳೆದಾಗ ಭುಜವೂ ಕಾಣುತ್ತೆ. ಇನ್ನೂ ಬೆಳೆದಾಗ ಎದೆ ಕಾಣಲಿಕ್ಕೆ ಶುರು ಆಗತ್ತೆ. ಆಮೇಲೆ ನಾವು ಇಡೀ ಆಕಾರವನ್ನು ನೋಡ್ಕೊಳ್ತೇವೆ. ಕನ್ನಡಿ ಬೆಳೆದದ್ದ, ನಾವು ಬೆಳೆದದ್ದ. ವೇದ ಅನ್ನೋದು ಕನ್ನಡಿ ಇದ್ದ ಹಾಗೆ. ನಮ್ಮ ಒಂದು ಬೆಳವಣಿಗೆ ಅಂತನ್ನೋದು ಆ ವೇದದಲ್ಲಿ ಪ್ರತಿಫಲಿತವಾಗಿ, ಓ ವೇದಕ್ಕೆ ಇಷ್ಟರ್ಥ, ಇದು ಮೊದಲು ಗೊತ್ತಿರಲಿಲ್ಲ ನನಗೆ, ಓ ವೇದಕ್ಕೆ ಇಷ್ಟರ್ಥ, ಇದು ಮೊದಲು ಗೊತ್ತಿರಲಿಲ್ಲ ನನಗೆ ಅಂತ ಅನಿಸುತ್ತೆ. ವೇದ ಬೆಳೆದಿದ್ದ, ನಾವು ಬೆಳೆದದ್ದ. ಅದರಿಂದ ಮಂದಾಧಿಕಾರಿಗಳಿಗೆ ವೇದ ಈ ರೀತಿ ಅರ್ಥ ಆಗತ್ತೆ ಅಂದರು ಆಚಾರ್ಯರು. ಈ ವಿಚಾರದಲ್ಲಿ ಒಂದು ಸಂವಾದ. ಆ ಗ್ರಂಥದ ಹೆಸರು ವಿಚಾರ ಅಂತ. ಆ ಗ್ರಂಥದ ಹೆಸರೇ ವಿಚಾರ. ಆ ವಿಚಾರದಲ್ಲಿ ಈ ರೀತಿ ಇದೆ: ಮಂದಾಧಿಕಾರಿಣಾಂ ನಿತ್ಯಂ ತಪಸೈವ ಪ್ರತೀಕ್ಷಿತು ಮೋಕ್ಷೋ ನ ಶಕ್ಯತೆ ಧೈರ್ಯಾತ್ ತತಃ ಸ್ವರ್ಗಾಧಿಕಂ ಭವೇತ್. ಮಂದಾಧಿಕಾರಿಗಳಿಗೆ ರುಚಿ ಉಂಟಾಗಬೇಕು, ದೀರ್ಘಕಾಲದ ತಾಳ್ಮೆ ಇರೋದಿಲ್ಲ. ಆ ಕಾರಣದಿಂದ ವೇದ ಅನ್ನೋದು ಅವರಿಗೆ ಅದನ್ನು ಪರಿಚಯ ಮಾಡಿಸುತ್ತೆ. ಮತ್ತು ಮಂದಾಧಿಕಾರಿಗಳು ಮಧ್ಯ ಮಧ್ಯದಲ್ಲಿ ಸ್ವರ್ಗವನ್ನು ಅನುಭವಿಸಿ ಮತ್ತೆ ಕೆಳಗಡೆ ಬಿದ್ದು ಮೋಕ್ಷವನ್ನು ನರಕವನ್ನು ಅನುಭವಿಸಿ ಮತ್ತೆ ಮಾನುಷ್ಯಕ್ಕೆ ಬಂದು ಮತ್ತೆ ಒಂದು ಸ್ವಲ್ಪ ಮುಂದೆ ಹೋಗ್ತಾರೆ. ಅದು ಹೇಗೆ ಅಂದರೆ, ಬಹಳ ದೂರ ನಡೆಯುವವ ಶಕ್ತಿ ಇಲ್ಲದ ಪುಟ್ಟ ಮಗು ಬಹಳ ದೂರದಲ್ಲಿ ನಡಿಬೇಕಾದ್ರೆ ಮಧ್ಯ ಮಧ್ಯದಲ್ಲೇ ಒಂದೆರಡು ಕಡೆ ಕೂತ್ಕೋತಾರೆ. ಆ ರೀತಿ ಇದು. ಅಧಮಾಧಿಕಾರಿಗಳು ವೇದವೇ ಕೊಡುವಂತಹ ಸ್ವರ್ಗಾದಿಗಳಲ್ಲಿ ನಿಂತು ಅದನ್ನು ನಿಲ್ದಾಣ ಅಂತ ಪರಿಗಣಿಸಿ ಆಮೇಲೆ ಮುಂದೆ ಹೋಗ್ತಾರೆ. ಸ್ವರ್ಗಾದಿ ಸ್ವಲ್ಪ ಫಲತಾಂ ಜ್ಞಾಪಯಿತ್ವಾ ವಿಮೋಕ್ಷದಂ ಜ್ಞಾನಂ ವಕ್ತುಂ ತೂತ್ತಮಾನಾಂ ನಿತ್ಯೋ ವೇದ ಪ್ರವರ್ತತೆ. ಸರಿ,
ಸ್ವರ್ಗವನ್ನು ಹೇಳೋದು ಲೌಕಿಕ ಫಲ ಅಂತನ್ನೋದು ಅಧಮಾಧಿಕಾರಿಗಳಿಗೆ ಸರಿಯಾಯಿತು, ಉತ್ತಮಾಧಿಕಾರಿಗಳಿಗೂ ಇದೇ ಅರ್ಥ ಆಗಬೇಕಲ್ಲ. ಸ್ವರ್ಗಕಾಮ ಜ್ಯೋತಿಷ್ಠೋಮೇನ ಯಜೇತ ಅನ್ನುವ ವೇದದ ಮಾತಿಗೆ ಉತ್ತಮಾಧಿಕಾರಿಗಳು ಹಾಗೆ ಅರ್ಥ ಮಾಡ್ಕೋಬೇಕು. ಉತ್ತಮಾಧಿಕಾರಿಗಳಿಗೆ ಬೇರೆ ವೇದ ಇರುತ್ತಾ? ಇಲ್ಲ. ಉತ್ತಮಾಧಿಕಾರಿಗಳಿಗೆ ಹೇಗೆ ಅರ್ಥ ಆಗತ್ತೆ? ಕರ್ಮದ ಬೆನ್ನ ಹಿಂದೆ ಹೋದರೆ ಅನಿತ್ಯವಾದ ಫಲ, ಮೋಕ್ಷದ ಬೆನ್ನ ಹಿಂದೆ ಹೋದರೆ ಅತ್ಯುತ್ತಮವಾದ ಫಲ ಅಂತ ನೆನಪಿಸಲಿಕ್ಕೆ ಈ ರೀತಿಯಾದ ನಡುವಳಿ ಅನ್ನೋದು ಇರುತ್ತೆ. ಇಕ್ಷು ಕಾಂಡಂ ದದಾನೀತಿ ಯಥಾಭೈ ಚಜ್ಜರೋಚನಂ ಏವಂ ಮಂದೇ ಚೂತ್ತಮೇಚು ಮೋಕ್ಷ ಮಾಹಾತ್ಮ್ಯ ಮುಚ್ಯತೆ. ಕಬ್ಬನ್ನು ಕೊಡ್ತೇನೆ ಅಂತಂದಾಗ ಪುಟ್ಟ ಮಕ್ಕಳಿಗೆ ಕಬ್ಬು ಕೊಡ್ತೇನೆ ಅಂದಾಗ ಕಬ್ಬನ್ನು ಸೀಳಿ ಅವರಿಗೆ ಇದನ್ನು ತೆಗಿಲಿಕ್ಕೆ ಬರಲ್ಲ, ಆ ಹೊರಗಡೆ ಇರುವ ತೊಗಟೆಯನ್ನು ಸೀಳಿ ಅದು ತಿನ್ನಲಿಕ್ಕೆ ಬರೋಲ್ಲ. ಮತ್ತು ಅವರಿಗೆ ಹೆಚ್ಚಿಕೊಟ್ಟು ಸುಲಭವಾಗಿ ಕೊಡಬೇಕು. ಅದೇ ಹಲ್ಲು ಗಟ್ಟಿ ಇರುವವರಿಗೆ ನೇರವಾಗಿ ಅದರಿಂದಲೇ ತೆಗಿತಾರೆ. ಅವರಿಗೆ ಕಬ್ಬು ಅನ್ನೋದು ಒಳಗಡೆ ಇರೋದು ರಸ ಅನ್ನೋದು ಗೊತ್ತು ಉತ್ತಮರಿಗೆ. ಅವರು ತಾಳ್ಮೆಯಿಂದ ಕಾಯ್ತಾರೆ. ಈ ರೀತಿಯಾದ ವ್ಯತ್ಯಾಸ ಮಂದ ಮತ್ತು ಉತ್ತಮಾಧಿಕಾರಿಗಳಿಗೆ. ನಶ್ಚಲ್ಪ ಫಲಭಾಗ್ವೇದೋ ವಾಸುದೇವೈಕ ಸಂಶ್ರಯ. ದೇವರನ್ನು ಆಂತು ನಿಂತವ, ದೇವರನ್ನು ಆಧರಿಸಿದವ ಅಲ್ಪ ಫಲವನ್ನು ಹೊಂದುವುದಿಲ್ಲ. ಇತಿ ವಿಚಾರೇ ಅಯೋಗ್ಯ ಭಾರ್ಯಾ ಪುತ್ರಾದಿ ಕಾಮಿತಾನರ್ಥ ಸಾಧನಿ ಯೋಗ್ಯ ಕಾಮಾಧರೆ ಪ್ರೀತಿರತೋ ಬ್ರಹ್ಮಾದಯೋ ಮಲಾಹ ಭಾರ್ಯಾ ಪುತ್ರಾದಿ ಸಂಯುಕ್ತಾ ವಾಸುದೇವಮುಪಾತತೆ ಇತಿ ಚ. ನಮಗೆ ಹೆಂಡತಿ ಬೇಕು, ಹಾಗೆ ಹೆಣ್ಣೊಬ್ಬಳಿಗೆ ಗಂಡು ಬೇಕು, ಅವರಿಬ್ಬರು ಜೊತೆಯಾದ ಮೇಲೆ ಜೊತೆಗೊಂದು ಮಗು ಬೇಕು. ಅದು ಯೋಗ್ಯವಾ ಅಯೋಗ್ಯವಾ ನಮಗೆ ಗೊತ್ತಿರಲ್ಲ. ಅಯೋಗ್ಯ ಭಾರ್ಯಾ ಪುತ್ರಾದಿ ಕಾಮಿತ. ಕೆಲವೊಮ್ಮೆ ಏನಾಗುತ್ತೆ, ನಾವು ಹೊರಗಡೆಯಿಂದ ಅಳಿತೇವೆ, ಅದು ಒಳಗಡೆ ನಮಗೆ ಯೋಗ್ಯ ಆಗಿರಲ್ಲ, ನಂತರದ ಬೆಳವಣಿಗೆಗೆ ಅದು ಯೋಗ್ಯ ಆಗಿರಲ್ಲ. ಹೊರಗಡೆಯಿಂದ ಈ ಹೆಣ್ಣು ಆಗಬಹುದು ಅಂತ ನಾವು ಬಯಸ್ತೇವೆ, ಈ ಗಂಡು ಆಗಬಹುದು ಅಂತ ಹೆಣ್ಣು ಬಯಸ್ತಾಳೆ. ಆದರೆ ಗಂಡಿಗೆ ಹೆಣ್ಣು ವಿಘ್ನ, ಹೆಣ್ಣಿಗೆ ಗಂಡು ವಿಘ್ನ. ಹೆಣ್ಣಾಗಿ ಕಾಡಿತ್ತು ಮಾಯೆ ಅಂತ ಹೇಳಿ ವಚನಕಾರರು ಹೇಳಿದ್ದು. ನಾವು ಹೇಳ್ತೇವೆ ಇಲ್ಲ ಇಲ್ಲ, ಗಂಡಾಗಿಯೂ ಮಾಯೆ ಕಾಡುತ್ತೆ. ಒಬ್ಬ ಒಳ್ಳೆಯ ಸಾಧಕಿಯಾದ ಜೀವ ಇದ್ದರೆ ಅವನಿಗೆ ಕಳಪೆ ಆದ ಗಂಡ ಸಿಕ್ಕಿಬಿಟ್ರೆ ಮುಗಿದೇ ಹೋಯಿತು ಅಲ್ಲಿಗೆ. ನಾವು ವೇದದಿಂದ ಯಾವ ತರಹದ ಹೆಂಡತಿಯನ್ನು ಪಡೆಯಬೇಕು? ವೇದದಲ್ಲಿ ಕೆಲವೊಂದು ಮಂತ್ರ ಇದೆ. ಅಲ್ಲಿ ವೇದದಲ್ಲಿ ಶರ್ಮ ಅಂತಂದರೆ ಹೆಂಡತಿ ಅಂತ ಅರ್ಥ. ಯಚ್ಛಾ ನಶರ್ಮ ಸಪ್ರಥಾ ಅಂತ ಒಂದು ವೇದ ಉಂಟು. ಆ ವೇದವನ್ನು ಪಠನೆ ಮಾಡಿದರೆ ಉತ್ಕೃಷ್ಟಳಾದ ಹೆಂಡತಿ ಸಿಗ್ತಾಳೆ. ಉತ್ಕೃಷ್ಟಳು ಅಂತಂದರೆ ಸಾಧನೆಯಲ್ಲಿ ಜೊತೆಯಾಗುವ ಹೆಂಡತಿ ಸಿಗ್ತಾಳೆ ಅಂತ. ಅದು ನಮಗೆ ಆ ಅರ್ಥಾನುಸಂಧಾನವಾಗಿರಲ್ಲ. ನಾವೇನು ಮಾಡ್ತೇವೆ, ಹೊರಗಡೆಯಿಂದ ಅಳಿತೇವೆ. ಹಾಗೆ ಹೆಣ್ಣು ಹೊರಗಡೆಯಿಂದ ಗಂಡನ್ನು ಅಳೆಯೋದು. ಆ ಕಾರಣದಿಂದ ಅಯೋಗ್ಯ ಪುತ್ರ ಭಾರ್ಯಾದಿ ಕಾಮಿತ, ವೇದದ ಮೂಲಕ ನಮಗೆ ಯೋಗ್ಯವಲ್ಲದ ಗಂಡು ಹೆಣ್ಣು ಮಕ್ಕಳು ಅವರನ್ನು ಬಯಸೋದು ಅನರ್ಥ ಭಾಗಿನಿ. ಆ ವೇದ ಅನ್ನೋದು ನಮಗೆ ಪ್ರಯೋಜನವನ್ನು ಉಂಟು ಮಾಡಲ್ಲ. ಯಾವ ಹಿನ್ನೆಲೆಯಿಂದ ನಾವು ವೇದವನ್ನು ಪಠಿಸಿದೆವೋ ಆ ಪ್ರಯೋಜನ ಪೂರ್ತಿ ಆಗಬೇಕು ಅಂತ ಇಲ್ಲ. ಒಳ್ಳೆ ಅಶ್ವಮೇಧಾದಿ ಯಾಗವನ್ನು ಮಾಡಿದ ಮೇಲೆ ಅಂಗರಾಜನಿಗೆ ಹುಟ್ಟಿದ್ದು ಯಾರು? ವೇನ. ಏನು ಮಾಡಲಿಕ್ಕಾಗತ್ತೆ? ಅವನು ಇಂತಹ ಮಗ ಹುಟ್ಟೋದು ಯಾರಿಗೂ ಬೇಡ, ಅಥವಾ ಎಲ್ಲರಿಗೂ ಇಂತಹ ಮಗ ಹುಟ್ಟಲಿ, ಒಳ್ಳೆ ವೈರಾಗ್ಯ ಬರುತ್ತೆ ಅಂತ ರಾತ್ರೋರಾತ್ರಿ ಅರಮನೆಯಿಂದ ಓಡಾಟೋದಂತೆ ಅವನು ಅಂಗರಾಜ. ಅದು 4ನೇ ಸ್ಕಂಧದಲ್ಲಿ ಬರುತ್ತೆ.
ಕದಪತ್ಯಂ ವರಮನ್ಯೇ ಸದಪತ್ಯಾತ್ ಶುಚಾರ್ಪಿತಾತ್. ಒಳ್ಳೆ ಮಕ್ಕಳು ಬಂದರೆ ಅವ್ರ ಬಗ್ಗೆ ಟೆನ್ಷನ್ನು, ಅವ್ರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಮನಸ್ಸು ಯಾವಾಗಲೂ ಹಾರೈಸ್ತಾ ಇರುತ್ತೆ. ಕೆಟ್ಟ ಮಕ್ಕಳು ಬಂದರೆ ಅಯ್ಯೋ ಅವ್ರ ಹಣೆ ಬರಹ ಇದ್ದ ಹಾಗಾಗಲಿ ಅಂತ ಹೇಳಿ ವೈರಾಗ್ಯ ಬರುತ್ತೆ. ವೈರಾಗ್ಯಕ್ಕಾಗಿ ಕೆಟ್ಟ ಮಕ್ಕಳು ಒಳ್ಳೆಯದು ಸಿಗೋದು, ವೈರಾಗ್ಯ ಬರದೇ ಇರಲಿಕ್ಕೆ ಒಳ್ಳೆ ಮಕ್ಕಳು ಕೆಟ್ಟವರು ವೈರಾಗ್ಯಕ್ಕೆ ಅಡ್ಡಿ ಆಗ್ತಾರೆ ಅಂತ ಯೋಚನೆ ಮಾಡಿ ಅವನು ರಾತ್ರೋರಾತ್ರಿ ಓಡಿದ, ಇದುವರೆಗೂ ಹುಡುಕ್ತಾನೆ ಇದ್ದಾರೆ, ಸಿಕ್ಕಲಿಲ್ಲ ಅಂತ ಹೇಳ್ತಾರೆ. ಅದರಿಂದ ಭೌತಿಕ ಫಲವನ್ನು ನಾವು ವೇದದಿಂದ ಏನು ಬಯಸ್ತೇವೆ ಅದು ಪ್ರಯೋಜನ ಆಗಬೇಕು ಅಂತ ಇಲ್ಲ, ಅನರ್ಥ ಸಾಧನಿ. ಹಾಗಾದರೆ ದೇವತೆಗಳಿಗೆ ಈ ಅರ್ಥ ಯಾವ ರೀತಿ ತೆರ್ಕೊಳ್ಳುತ್ತೆ? ಇವಾಗ ದೇವತೆಗಳು ಇದೇ ವೇದವನ್ನು ತಾನೇ ಪಠನೆ ಮಾಡಬೇಕು. ಯಚ್ಛಾನಶ್ಚರ್ಮ ಸಪ್ರಥಾ ಅನ್ನುವ ವೇದವನ್ನೇ ಅವರು ಕೂಡ ದೇವತೆಗಳು ಕೂಡ ಉಪಾಸನೆ ಮಾಡಬೇಕು. ಅವಾಗ ಯೋಗ್ಯ ಕಾಮಾಧರೆ ಪ್ರೀತಿರಥೋ ಬ್ರಹ್ಮಾದಯೋ ಮಲಾಹ ಭಾರ್ಯಾ ಪುತ್ರಾದಿ ಸಂಯುಕ್ತ ವಾಸುದೇವಮುಪಾಸತೆ. ಅವಾಗ ಅವರೇನು ಅರ್ಥ ಮಾಡ್ಕೊಳ್ತಾರೆ ಅಂತಂದರೆ ಹೆಂಡತಿಯೊಟ್ಟಿಗೆ ದೇವರನ್ನು ಪೂಜಿಸ್ತೇನೆ ಅಂತ ಬಯಸ್ತಾರೆ. ಅದು ದೇವರಿಗೆ ಬಹಳ ಪ್ರಿಯ. ಹೆಂಡತಿಯನ್ನು ಮಕ್ಕಳನ್ನು ದೇವರಿಗೆ ಅರ್ಪಿಸೋದು ದೇವರಿಗೆ ಬಹಳ ಪ್ರಿಯ. ಪಾಂಡವರಿಗದು ಗೊತ್ತಿತ್ತು. ಆ ಕಾರಣದಿಂದ ಎಲ್ಲ ಯಜ್ಞದಲ್ಲಿ ಕೊಡಬೇಕಾದ ದಕ್ಷಿಣೆಯನ್ನು ವೇದವ್ಯಾಸರ ಮುಂದೆ ಇಟ್ಟು ಮಂಗಲ್ಯ ಮಾತ್ರಂ ದಯಿತಾ ಶರೀರೇ ನಿಧಾಯ, ಒಂದು ಅರಿಶಿನದ ಕೊಂಬು ದ್ರೌಪದಿಯ ಕೊರಳಲ್ಲಿ ಬಿಟ್ಟು ಉಳಿದದ್ದೆಲ್ಲವನ್ನು ಅರ್ಪಣೆ ಮಾಡಿಬಿಟ್ರಂತೆ. ನೀವೇ ಕೊಡಿ ವೇದವ್ಯಾಸರೇ ಅಂತ. ವೇದವ್ಯಾಸರಿಗೆ ಆ ತರಹ ಕೊಡೋದು ಬಹಳ ಪ್ರೀತಿ. ಇದನ್ನು ಒಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಶಿವಮೊಗ್ಗದ ವಿಜಯೇಂದ್ರರಾವ್ ಸವಾಯ್ ಅಂತ ಅವ್ರ ಹೆಸರು. ಅವರು ಸಂಬಳ ಬಂದ ದಿನ ದೇವರ ಮುಂದೆ ಇಟ್ಟು ಆ ಇಡೀ ದಕ್ಷಿಣಾಂ ಸಮರ್ಪಯಾಮಿ ಅಂತ ಹೇಳಿ ದೇವರಿಗೆ ಪೂಜೆ ಮಾಡಿ ಮಾರನೇ ದಿವಸ ಎಲ್ಲರಿಗೆ ಕೊಡ್ತಾ ಇದ್ದರು. ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲವನ್ನ ಕೊಡೋ ಪದ್ಧತಿ ಇಟ್ಕೊಂಡಿದ್ರು. ಅವ್ರಿಗೆ ಎಲ್ಲಿಂದ ಸ್ಫೂರ್ತಿ ಅಂತಂದರೆ ಅವ್ರು ಎಲ್ಲೋ ಹೇಳಿದ್ದನ್ನು ಅವ್ರು ಕೇಳಿದ್ರು, ಅದನ್ನು ಅವ್ರು ಈ ರೀತಿ ಆಚರಣೆಗೆ ತಂದಿದ್ರು. ದೇವರ ಮುಂದೆ ಭಾಗಕ್ಕೆ ಅಂತ ಹೇಳಿ ಹಣವನ್ನು ಇಡೋದು ದೇವರಿಗೆ ಅತ್ಯಂತ ಪ್ರಿಯ ಅಂತ. ದೇವರ ಮುಂದೆ ಇಟ್ಟು ಇನ್ನು ಖರ್ಚು ಮಾಡ್ತೇನೆ ಸ್ವಾಮಿ ಅಂತ ಅವರು ವೇದವ್ಯಾಸರಿಗೆ ಪಾಂಡವರು ಹೇಳಿದ್ದು. ಖರ್ಚು ಮಾಡೋದೇ ನಿಮ್ಮ ಮುಂದೆ ಇಟ್ಟು ಅದು ನೈವೇದ್ಯ, ಅದನ್ನು ಕೊಟ್ಟು ನಾನು ಖರ್ಚು ಮಾಡ್ತೇನೆ ಅಂತ ಅನ್ನೋದು ದೇವರಿಗೆ ಬಹಳ ಪ್ರಿಯ. ಅದನ್ನು ಅವರು ಮಾಡ್ತಾ ಇದ್ರು ಅಂತ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಬಂದದ್ದನ್ನು ಕೇಳಿ ಅವರು ಜೀವನದಲ್ಲಿ ಈ ತರಹ ಅಳವಡಿಸ್ಕೊಂಡಿದ್ದು. ಯೋಗ್ಯವಾದ ಕಾಮನೆ ಇತ್ತು ಅಂತಂದರೆ ದೇವರಿಗೆ ಪ್ರೀತಿ ಉಂಟಾಗತ್ತೆ. ಆ ಯೋಗ್ಯವಾದ ಕಾಮನೆ ಏನು? ಈ ಥರದ್ದೆಲ್ಲ ಯೋಗ್ಯವಾದ ಕಾಮನೆಗಳು. ಭಾರ್ಯಾ ಪುತ್ರಾದಿ ಸಂಯುಕ್ತ ವಾಸುದೇವಮುಪಾಸತೆ. ಹೀಗೆ ದೇವರಿಗೆ ದಕ್ಷಿಣಾ ಸಮರ್ಪಣೆ, ಪುತ್ರ ಸಮರ್ಪಣೆ, ಪುತ್ರಿ ಸಮರ್ಪಣೆ, ಭಾರ್ಯಾ ಸಮರ್ಪಣೆ ಇವೆಲ್ಲ ಬಹಳ ಪ್ರಿಯ. ದೇವರು ಅದನ್ನು ಇಷ್ಟಪಡ್ತಾನೆ. ಹೆಂಡತಿಯನ್ನು ಒಪ್ಪಿಸಿದ್ದೇನೆ, ಅವಳು ನನ್ನಂತೆಯೇ ನಿನ್ನ ದಾಸಿ ಅಂತ ಒಪ್ಪಿಸಬೇಕು. ಇದನ್ನು ಜಗನ್ನಾಥದಾಸರು ಹೇಳಿದರು. ಹೆಂಡಿರು ಮಕ್ಕಳು ನಿನ್ನಯ ತೊಂಡರೆಂಬರು ಅಂತ. ನಾವೆಲ್ಲರೂ ಕೂಡ ನಿನ್ನ ದಾಸರು. ನಾನು ದಾಸ, ನನ್ನ ಹೆಂಡತಿ ಹೇಗೆ ಒಡತಿ ಆಗ್ತಾಳೆ, ಅವಳು ನಿನ್ನ ದಾಸಳೆ ಅಂತ ಚಿಂತನೆ ಮಾಡೋದೇನಿದೆ ಅದು ಯಜಮಾನನೊಬ್ಬನ ಕರ್ತವ್ಯ ಆಗತ್ತೆ. ಅವಳು ಆ ಥರ ಇಲ್ಲದೆ ಹೋದರೆ ಏನು ಮಾಡಲಿಕ್ಕೆ ಬರಲ್ಲ. ನಾನಾಗಲ್ಲ ಅಂದರೆ ಎಂತ ಮಾಡೋದು? ಭಾರ್ಯಾ ಪುತ್ರಾದಿ ಸಂಯುಕ್ತಾ ವಾಸುದೇವಮುಪಾಸತೆ. ದೇವತೆಗಳು ಯೋಗ್ಯವಾದ ಕಾಮನೆ ಇರುವವರು ತಮ್ಮ ಹೆಂಡಿರು ಮಕ್ಕಳ ಜೊತೆಗೂಡಿ ದೇವರನ್ನು ಪೂಜಿಸುತ್ತಾರೆ. ಮನುಷ್ಯರಿಗೂ ಅದು ಯೋಗ್ಯ ಆದರೆ, ಅದು ಸಮೀಚೀನ ಆದರೆ, ಅದವರಿಗೆ ಸಾಧ್ಯ ಆದರೆ, ಪೂರ್ವಜನ್ಮದ ಪುಣ್ಯದಿಂದ ಆ ತರಹದವರು ಅವ್ರಿಗೆ ಸಿಕ್ಕಿದರೆ ದೇವರಿಗೆ ಹಾಗೆ ಸೇವೆ ಮಾಡಬೇಕು. ಅಯೋಗ್ಯವಾದ ಕಾಮನೆ ಅನ್ನೋದು ಮಾತ್ರ ದೇವರಿಗೆ ದೂರವೇ ವಿನಃ ಯೋಗ್ಯವಾದ ಕಾಮನೆ ದೇವರಿಗೆ ದೂರ ಅಲ್ಲ, ದೇವರಿಗೆ ಅತ್ಯಂತ ಹತ್ತಿರ, ದೇವರಿಗೆ ಅತ್ಯಂತ
ಪ್ರಿಯ. ಇದು ಹೇಳೋದು. ಇದನ್ನು ಆಚಾರ್ಯರು ನಿರೂಪಣೆ ಮಾಡಿದ್ದು. ಅಂದರೆ ವೇದ ಅನ್ನೋದು ಏನಿದೆ ಮಹಾಫಲಕ್ಕಾಗಿ ಇರುವಂಥದ್ದು, ಅದು ಅಲ್ಪ ಫಲಕ್ಕಾಗಿ ಇಲ್ಲ. ಇದಿಷ್ಟು ಆಚಾರ್ಯರು ಇದರ ಸುತ್ತಮುತ್ತ ಇರುವಂತಹ ವಿಚಾರವನ್ನು ನಮಗೆ ಹೇಳಿದ್ದು. ಇದನ್ನು ಶ್ಲೋಕಾರೂಢ ಮಾಡಿ ನೋಡೋಣ. ಫಲಶ್ರುತಿರಿಯಂ ನೃಣಾಂ ನ ಶ್ರೇಯೋ ರೋಚನಂ ಪರಂ ಶ್ರೋತೃವಿವಕ್ಷಯ ಪ್ರೋಕ್ತಂ ಯಥಾ ಭೈಷಜ್ಯರೋಚನಂ. ವೇದ ಅನ್ನೋದು ಇಯಂ, ಈ ವೇದವು ಫಲಶ್ರುತಿ, ಮೋಕ್ಷವನ್ನು ಕುರಿತು ನಮಗೆ ಹೇಳುತ್ತದೆ. ನಹ, ಗೊತ್ತಿರದ ನಮಗೆ ಶ್ರೇಯೋ ರೋಚನಂ, ಮೋಕ್ಷದ ಬಗ್ಗೆ ತಿಳಿಸಿ ಆ ಮೋಕ್ಷಕ್ಕಾಗಿ ಪ್ರಯತ್ನ ಪಡುವಂತೆ ಮಾಡುವುದೇ ವೇದದ ಉದ್ದೇಶ. ಶ್ರೋತೃ ವಿವಕ್ಷಯ ಪ್ರೋಕ್ತಂ ಯಥಾ ಭೈಷಜ್ಯರೋಚನಂ. ಕೇಳುಗನ ಯೋಗ್ಯತೆಯ ಮೇಲೆ ವೇದ ಅವನಿಗೆ ಅನುಗುಣವಾದ ಫಲವನ್ನು ಅದು ಹೇಳುತ್ತೆ. ಔಷಧ ಕುಡಿಯುವ ಮೊದಲು ಮಕ್ಕಳ ಮುಂದೆ ಸಕ್ಕರೆಯನ್ನಿಟ್ಟ ಹಾಗೆ. ಭೈಷಜ್ಯ ಅಂದರೆ ಔಷಧಿ. ಉತ್ಪತ್ತೈವ ಹಿ ಕಾಮೇಷು ಪ್ರಾಣೇಷು ಸ್ವಜನೇಷು ಚ ಆಸಕ್ತ ಮನಸೋ ಮರ್ತ್ಯಾಃ ಆತ್ಮನೋನರ್ಥಹೇತುಷು. ಮರ್ತ್ಯಾಃ ಮನುಷ್ಯರು ಉತ್ಪತ್ತೈವ ಹುಟ್ಟಿದಂದಿನಿಂದಲೇ ಕಾಮದಲ್ಲಿ ಆಸಕ್ತರು, ಪ್ರಾಣಗಳಲ್ಲಿ ಆಸಕ್ತರು. ಪ್ರಾಣ ಅಂದರೆ ಇಂದ್ರಿಯ. ಸ್ವಜನೇಷು ಚ, ತಂದೆ ತಾಯಿ ತಮ್ಮ ಮಕ್ಕಳು ಇವರಲ್ಲಿ ಆಸಕ್ತರು. ಅವರನ್ನು ವೇದ ಅನರ್ಥ ಹೇತುಗಳಾದ ಈ ಕುಟುಂಬದವರಲ್ಲಿ ಆಸಕ್ತರಾಗುವಂತ ಹೇಗೆ ಹೇಳುತ್ತೆ? ಅಲ್ಲಿ ಆಚಾರ್ಯರು ಹೇಳಿದ್ರು ಅನರ್ಥ ಹೇತು ಅಂದರೆ ದೇವತೆಗಳಿಗಲ್ಲ. ಯಾಕೆಂದರೆ ದೇವತೆಗಳಿಗೆ ಅವರ ಸ್ವರೂಪ ಸ್ವಭಾವ ಇತ್ಯಾದಿಗಳಿಗೆ ಅನುಗುಣವಾಗಿಯೇ ಆ ಸಂಬಂಧಿಕರು ಸಿಗ್ತಾರೆ. ಹಾಗಂತ ಅಣ್ಣಂದ್ರೆಲ್ಲ ಪೂರ್ವ ದೇವರು ಅಂತ ದೈತ್ಯರು, ಅವರು ಅಣ್ಣಂದ್ರೆ, ಆದರೆ ಅವರ ಜೊತೆಗೆ ಸ್ನೇಹ ಇರಲ್ಲ. ದೇವತೆಗಳಿಗೆ ಒಂದು ಮೊದಲು ಹುಟ್ಟಿದವರು, ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ದೈತ್ಯರು. ಆದ್ದರಿಂದಾಗಿ ಅವರನ್ನು ಏನಂತ ಕರೀತಾರೆ? ಪೂರ್ವ ದೇವರು ಅಂತ ಕರೀತಾರೆ. ಪುಣ್ಯ ಮಾಡಲ್ಲ, ಆದ್ದರಿಂದಾಗಿ ಪುಣ್ಯ ಜನರು ಅಂತ ಕರೀತಾರೆ. ಆ ಪೂರ್ವ ದೇವರ ಜೊತೆಗೆ ಇವರಿಗೆ ಅನುಬಂಧ ಇರಲ್ಲ, ವ್ಯಾಮೋಹ ಇರಲ್ಲ, ಏನೂ ಇರಲ್ಲ. ಯಾಕೆಂದರೆ ಸ್ವರೂಪಕೃತವಾದ ವೈಷಮ್ಯ ಅನ್ನೋದಿರುತ್ತೆ. ಇನ್ನು ಹೆಂಡತಿ ಮಕ್ಕಳಿಗೆ, ದೇವತೆಗಳ ಹೆಂಡತಿ ಮತ್ತು ಮಕ್ಕಳು ತಾರತಮ್ಯವನ್ನು ತಿಳಿದುಕೊಂಡೇ ಇರ್ತಾರೆ. ದೇವರ ಬಗೆಗೆ ತಮ್ಮ ಇವರೊಡನೆ ಹೋಗ್ತಾರೆ, ತಮ್ಮ ತಂದೆಯೊಡನೆ ನೇರವಾಗಿ ಪ್ರಯಾಣ ಮಾಡ್ತಾರೆ. ಅದರಿಂದ ಮನುಷ್ಯರಿಗೆ ಅನರ್ಥ ಆಗಬಹುದು, ಅರ್ಥವೂ ಆಗಬಹುದು ಹೆಂಡತಿ ಮಕ್ಕಳಿಂದ. ಅದರ ಬಗ್ಗೆ ದೇವರ ಸಂಕಲ್ಪ ಕಾರಣ. ನ ತಾನ ವಿದುಷ ಸ್ವಾರ್ಥಂ ಭ್ರಾಮ್ಯತೋ ವ್ರಜಿನಾಧ್ವನಿ ಕಥಂ ಯುಂಜಾತ್ ಪುನಸ್ತೇಷು ತಾನಸ್ತಮೋ ವಿಶತೋ ಬುಧಃ. ಸ್ವಾರ್ಥಂ, ಸ್ವರೂಪದ ಸುಖವನ್ನು ಅವಿದುಷಃ ತಿಳಿಯದ, ವ್ರಜಿನಾಧ್ವನಿ ಪಾಪದ ದಾರಿಯಲ್ಲಿ ಭ್ರಾಮ್ಯತಃ ತಿರುಗಾಡುವ ಜೀವರನ್ನು ಕಥಂ ಯುಂಜಾತ್, ವೇದ ಅನ್ನೋದು ಮತ್ತೆ ಈ ಕತ್ತಲ ಕೂಪಕ್ಕೆ ಬೀಳಲಿಕ್ಕೆ ಯಾವ ರೀತಿ ಬಯಸುತ್ತೆ? ಏವಂ ವ್ಯವಸಿತಂ ಕೇಚಿತ್ ಅವಿಜ್ಞಾಯ ಕುಬುದ್ಧಯ ಫಲಶ್ರುತಂ ಕುಸುಮಿತಾಂ ಅವೇದಜ್ಞಾ ವದಂತಿ. ಇದು ಈ ತನಕ ನೋಡಿದ ಶ್ಲೋಕಗಳ ತಾತ್ಪರ್ಯಕ್ಕನುಗುಣವಾದ ವ್ಯಾಖ್ಯಾನ. ಇದು ಮುಂದುವರಿಯುತ್ತೆ. ಏವಂ, ಹೀಗೆ, ವ್ಯವಸಿತಂ, ವೇದದ ನಿಶ್ಚಯ. ವ್ಯವಸಾಯ ಅಂದರೆ ನಿಶ್ಚಯ ಅಂತ ಅರ್ಥ. ಹಾಗಾದರೆ ವ್ಯವಸಾಯ ಅಂದರೆ ಉಳುವಿಕೆ ಅಂತ ಬಂತಲ್ಲ, ಸಂಸ್ಕೃತದಲ್ಲಿ ವ್ಯವಸಾಯ ಅಂದರೆ ನಿಶ್ಚಯ. ಅದು ಯಾಕೆ ಆ ತರಹ ವ್ಯವಸಾಯ ಅಂತ ಬಂತೋ ಗೊತ್ತಿಲ್ಲ. ಆ ವ್ಯವಸಾಯ ಅನ್ನೋದರ ತದ್ಭವ ಶಬ್ದವೇ ಬೇಸಾಯ ಅಂತ ಕನ್ನಡದಲ್ಲಿ. ಅದು ಮೂಲಭೂತವಾಗಿ ವ್ಯವಸಾಯ.
ವ್ಯವಸಾಯವನ್ನು ಕರ್ಷಣ ಅಂತಷ್ಟೇ ಅನ್ನೋದು. ಪ್ರಮೃತ ಅಂತಂದಾರು ಸಂಸ್ಕೃತದಲ್ಲಿ. ಸಂಸ್ಕೃತದಲ್ಲಿ ವ್ಯವಸಾಯಂ ಕರ್ತು ಮುದ್ಯತಃ ಅಂತನ್ಬಾರ್ದು. ರೈತ ಅಂತನ್ಬೇಕಾದ್ರೆ ಕೃಷಿಕ ಅಷ್ಟೇ, ಅಥವಾ ಕೃಷಿವಲಹ ಅಷ್ಟೇ. ವ್ಯವಸಾಯಿ ಅನ್ನಬಾರ್ದು. ವ್ಯವಸಾಯಿ ಅಂದರೆ ನಿಶ್ಚಯದ ಕಡೆ ಓಡುವವ ಅಂತ. ಏವಂ ವ್ಯವಸಿತಂ, ಈ ರೀತಿ ಮೋಕ್ಷಕ್ಕೆ, ಸಜ್ಜನರಿಗೆ ಮೋಕ್ಷವನ್ನು ಕೊಡಬೇಕು ಅಂತ ನಿಶ್ಚಯಿಸಿಕೊಂಡ ವೇದದ ಬಗ್ಗೆ ಕುಬುದ್ಧಯ, ಅಜ್ಞಾನಿಗಳು ಕೆಲವರು ಅವಿಜ್ಞಾಯ, ತಿಳಿಯದೆ ಫಲಶ್ರುತಿಂ ಕುಸುಮಿತಾಂ ಅವೇದಜ್ಞಾ ವದಂತಿ, ಇರೋದೇ ಇಷ್ಟು ಅಂತ ಹೇಳ್ತಾರೆ. ವೇದ ಇರೋದೇ ಯಾಕೆ? ವೇದ ಅರ್ಥವಂತ ಬೋತ್ರಿ, ವೇದಕ್ಕೆ ಅರ್ಥ ಗಿರ್ತಾ ಇಲ್ಲ. ವೇದ ಹೇಳಬೇಕು, ಪಾರಾಯಣದಿಂದ ಫಲ ಬರುತ್ತೆ. ವೇದಕ್ಕೆ ಅರ್ಥ ಎಲ್ಲ ಯಾಕಬೇಕು ಅಂತನ್ನುವ ವೇದಮೂರ್ತಿಗಳಾಗಿ ಹೋಗಿದ್ದಾರೆ ಈ ಜಗತ್ತಿನಲ್ಲಿ. ವೇದಕ್ಕೆ ಅರ್ಥಗಿರ್ಥ ಎಲ್ಲ ಇಲ್ಲ. ಬಹಳ ಜನರಿಗೆ ಏನು ಕಲ್ಪನೆ ಅಂದರೆ, ಬುದ್ಧಿಜೀವಿಗಳಿಗೆ, ಲದ್ಧಿಜೀವಿಗಳಿಗೆ ಮತ್ತು ಪಾಪ ಜನಸಾಮಾನ್ಯರಿಗೆ ವೇದ ಬಂದವರು, ವೇದವನ್ನು ಅಧ್ಯಯನ ಮಾಡಿದವರು, ಪುರೋಹಿತರೆಲ್ಲ ಪಾಪ ದೇವರನ್ನು ನಂಬ್ತಾರೆ ಅಂತ. ನಾಸ್ತಿಕರು ಪುರೋಹಿತರಾಗಿಬಿಟ್ಟಿರ್ತಾರೆ. ಅವರಿಗೆ ದೇವರ ಅಸ್ತಿತ್ವದ ಬಗ್ಗೆ ಯಾವುದೇ ಶ್ರದ್ಧೆ ಇರೋದಿಲ್ಲ. ಅವರು ಜೀವಿಕೆಯಾಗಿ ಪೌರೋಹಿತ್ಯವನ್ನು ಮಾಡಿಕೊಂಡಿರ್ತಾರೆ. ಏನು ಮಾಡೋಣ? ಅದರಿಂದಾಗಿ ಅವರನ್ನು ನಾವು ಆಯ್ಕೆ ಮಾಡಬೇಕು. ಅವರಿಗೆ ವೇದದ ಅರ್ಥ ಗೊತ್ತಿದೆಯಾ, ಪ್ರಾಮಾಣಿಕರ, ಅವರನ್ನು ಮಾಡಬೇಕು. ವೇದದ ಅರ್ಥ ಗೊತ್ತಿದ್ದವರನ್ನೇ ನಾವು ಸಾಧ್ಯವಾದಷ್ಟು ಆರಿಸಬೇಕು, ವೇದದ ಅರ್ಥ ಗೊತ್ತಿಲ್ಲದವರನ್ನಲ್ಲ. ಅಟ್ಲೀಸ್ಟ್ ವೇದಕ್ಕೊಂದು ಅರ್ಥ ಇದೆ ಅಂತ ಗೊತ್ತಿರೋರನ್ನಾದರೂ ಆರಿಸ್ಬೇಕು. ವೇದದ ಅರ್ಥ ಗೊತ್ತಿರೋರನ್ನ ಆರಿಸ್ಲಿಕ್ಕೆ ಆಗದೆ ಹೋದರೂ ವೇದಕ್ಕೊಂದು ಅರ್ಥ ಇದೆ ಅಂತ ಗೊತ್ತಿರುವವರನ್ನಾದರೂ ಆರಿಸ್ಬೇಕು. ಅಂಥವರನ್ನು ಬೈತಾ ಇದ್ದಾನೆ ಕೃಷ್ಣ. ಅದು ಅಲ್ಲಿಯೂ ಬೈದಿದ್ದಾನೆ ಗೀತೆಯಲ್ಲಿ. ಏವಂ ವೇದ ವ್ಯವಸಿತಂ ಫಲಶ್ರುತಿಂ ಕುಸುಮಿತಾಂ ಫಲಂ ಮೋಕ್ಷ ತದ್ವಿಚಯಾಂ ಶ್ರುತಿಂ ಸ್ವರ್ಗಾದಿ ಕುಸುಮ ವಿಷಯಾಂ ವದಂತಿ. ವೇದ ಅನ್ನೋದು ಮೋಕ್ಷವನ್ನು ಹೇಳಲಿಕ್ಕೆ ಹೊರಟಿರೋದು, ಆದರೆ ಇವರು ಸ್ವರ್ಗವನ್ನು ಹೇಳಲಿಕ್ಕೆ ಹೊರಟಿರೋದು. ಸ್ವರ್ಗಕ್ಕಾಗಿ ವೇದ ಬೇಕು ಅಂತ ಹೇಳುವವರು. ಆ ತರಹದ ವ್ಯಕ್ತಿಗಳು ಇವರು. ನಿತ್ಯಾನಂದ ಹರೇರ್ಭಕ್ತಿ ಜ್ಞಾನಾದ್ಯಾಸ್ವರ್ಗ ಶಬ್ದಿತಾ ಪುತ್ರ ಭಾರ್ಯಾಪ್ತ ವಿತ್ತಾದ್ಯಂ ಸರ್ವಂ ಮೋಕ್ಷಗತಂ ಫಲಂ. ನಿತ್ಯಾನಂದ, ಪರಮಾತ್ಮನ ಭಕ್ತಿ, ಪರಮಾತ್ಮನನ್ನು ಕುರಿತಾದ ಜ್ಞಾನ, ಇದು ಸ್ವರ್ಗ. ಈ ಸ್ವರ್ಗದ ಮುಂದುವರಿದ ಭಾಗ ಯಾವುದು ಅಂತಂದರೆ ಮೋಕ್ಷ. ಲಿಂಗ ಶರೀರದಿಂದ ಬಿಡುಗಡೆ, ದ್ವಂದ್ವದಿಂದ ಬಿಡುಗಡೆ, ದುಃಖದಿಂದ ಬಿಡುಗಡೆ, ದೋಷಗಳಿಂದ ಬಿಡುಗಡೆ, ಮತ್ತೆ ಮತ್ತೆ ಹುಟ್ಟೋದ್ರಿಂದ ಬಿಡುಗಡೆ, ಅಜ್ಞಾನದಿಂದ ಬಿಡುಗಡೆ. ಈ ಬಿಡುಗಡೆ ಅಂತನ್ನೋದೇ ಟಾರ್ಗೆಟ್. ಉದ್ದಿಶ್ಯ ಸ್ವರ್ಗಕಾಮಶ್ಚ ಯಜನಂ ಶ್ರುತಿಚೋದಿತಂ. ಅದರಿಂದಾಗಿ ವೇದ ಸ್ವರ್ಗಕಾಮೋ ಜ್ಯೋತಿಷ್ಠೋಮೇನ ಯಜೇತ ಅಂದರೆ ಭಕ್ತಿಕಾಮನಾಗಿ ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ ಅರ್ಥ. ಆದರೆ ಅಧಮಾಧಿಕಾರಿಗಳಿಗೆ ಇದೇನು ಅರ್ಥ ಆಗುತ್ತೆ? 72 ಜನ ಅಪ್ಸರೆಯರು ನನ್ನನ್ನು ಕಾಯ್ತಾ ಇರ್ತಾರೆ. ಮೇಲ್ಗಡೆ ಹೋದ ಕೂಡಲೇ ಅವರು ಅಪ್ಕೊಂಡು ಬಿಟ್ಟಿರ್ತಾರೆ, 72 ಕನ್ಯೆಯರು. ಅದರಿಂದಾಗಿ ನಾವು ಈ ಕೆಲಸ ಮಾಡಬೇಕು ಅಂತ ಅನ್ನಿಸ್ಬಿಟ್ಟಿರುತ್ತೆ. ಅವ್ರ ಲೆವೆಲಲ್ಲಿ ಸ್ವರ್ಗ ಅಂದರೆ ಅದು. ಸ್ವರ್ಗ ಅಂದರೆ ಅವರವ್ರ ಲೆವೆಲಿನ ಕಲ್ಪನೆಯೇ. ಅವರವರು ಏನೇನನ್ನ ಸ್ವರ್ಗ ಅಂತ ಅಂದ್ಕೊಂಡಿರ್ತಾರೋ ಅದೇ ಅವರ ಸ್ವರ್ಗ. ಯಾರ್ಯಾರ ಲೆವೆಲ್ ಏನೇನಿರುತ್ತೋ ಅದು. ನಿಮ್ಮ ಪ್ರಕಾರ ಸ್ವರ್ಗ ಅಂದರೆ ಏನು ಅಂತ ಯಾರನ್ನಾದರೂ ಕೇಳಿದ್ರೆ ಅವ್ರ ಲೆವೆಲ್ಲಿನದ್ದು ಹೇಳ್ತಾರೆ. ಹೀಗಾಗಿ ಸ್ವರ್ಗ ಅಂದರೆ ಜ್ಞಾನಿಗಳಿಗೆ ಏನು ಅರ್ಥ ಆಗತ್ತೆ? ಜ್ಞಾನ, ಭಕ್ತಿ ಇತ್ಯಾದಿಗಳು. ಪುತ್ರ ಭಾರ್ಯಾಪ್ತ ವಿತ್ತಾದ್ಯಂ
ಸರ್ವಂ ಮೋಕ್ಷಗತಂ ಫಲಂ ತದ ವಿಜ್ಞಾಯ ಪುಷ್ಪಾಖ್ಯಮನಿತ್ಯಂ ಸ್ವರ್ಗಮಿಚ್ಛವಃ ಯದಂತಿ ಮಂದಮತಯಃ ವೇದವಾದ ಪರಾಯಣಾಃ. ವೇದದ ಮೇಲುನೋಟದ ಅರ್ಥದಲ್ಲಿ ತೊಡಗಿದವರು ಈ ಸ್ವರ್ಗ ಅಂತನ್ನುವ ಅನಿತ್ಯವಾದ ಫಲವನ್ನು ಇಟ್ಟುಕೊಂಡು ಅವರ ಲೆವೆಲ್ಲಿಗೆ ಅರ್ಥ ಮಾಡಿಕೊಂಡು ಮುಂದುವರಿತಾರೆ. ಸ್ತ್ರೀಭಿರ್ವಾ ಯಾನೈರ್ವಾ ಜ್ಞಾತಿಭಿರ್ವಾ ಅಜ್ಞಾತಿಭಿರ್ವಾ ಅಂತ ಹೇಳಿ ಉಂಟು. ಉಪನಿಷತ್ತು ಈ ರೀತಿ ಹೇಳುತ್ತೆ, ಅವರವರಿಗೆ ಯೋಗ್ಯವಾದದ್ದು ಅಂತ ಅರ್ಥ. ಮೋಕ್ಷಾಕ್ಷಂ ಫಲಮೇವಾಹು ಸ್ವರ್ಗಾದಿವಚನಂತು ಯತ್ ಪುಷ್ಪಂ ಸ್ವರ್ಗಾದಿವತ್ತಸ್ಯ ಯಜನಂ ಮಂದರೋಚನಂ. ನೋಡಿ, ಸ್ವರ್ಗ ಅಂತಂದರೆ ದೇವತೆಗಳ ಲೋಕ, ಅಲ್ಲಿ ಈ ತರಹದ ಸುಖ ಆಗತ್ತೆ ಅಂತ ಹೇಳೋದು ಮಂದರಿಗೆ, ಅಂದರೆ ಅಧಮಾಧಿಕಾರಿಗಳಿಗೆ, ಕೆಳಗಿನವರಿಗೆ ನೀವು ಇದರಲ್ಲಿ ತೊಡಗಿರಿ ಅಂತ ಹೇಳಲಿಕ್ಕೆ, ಶಾಸ್ತ್ರದಲ್ಲಿ ತೊಡಗಿರಿ ಅಂತ ಹೇಳಲಿಕ್ಕೆ ವಿನಃ ಅಷ್ಟೇ ಅಲ್ಲಿ ಇರೋದು. ಇನ್ನು ನಮ್ಮ ಇವರ ಪ್ರಶ್ನೆ, ಸಂದೀಪ್ ಅವರದ್ದು ಪ್ರಶ್ನೆ, ಮೋಕ್ಷಕ್ಕೆ ಹೋದವರಿಗೆ ದೇವರ ಜ್ಞಾನ ಇರುತ್ತಾ ಅಂತ. ಇರಬೇಕಾಗಿಲ್ಲ. ಯಾಕೆಂದರೆ ದುರ್ಯೋಧನಾದಿಗಳಿಗೂ ಮೋಕ್ಷ, ಇದು ಸ್ವರ್ಗ ಆಯಿತು, ಮೋಕ್ಷಕ್ಕೆ ಅಲ್ಲ, ಸ್ವರ್ಗಕ್ಕೆ ಹೋದವರಿಗೆ ದೇವರ ಜ್ಞಾನ ಇರುತ್ತಾ ಅಂತ ಸಂದೀಪ್ ಅವರ ಪ್ರಶ್ನೆ. ಆದರೆ ಸ್ವರ್ಗಕ್ಕೆ ಹೋದವರಿಗೆ ಇರಲೇಬೇಕು ಅಂತ ಇಲ್ಲ. ಸ್ವಲ್ಪ ಒಳ್ಳೆಯ ಕೆಲಸ ಮಾಡಿದರೂ ಅದಕ್ಕೆ ಅನುಕೂಲವಾದ ಸ್ವರ್ಗ ಅನ್ನೋದು ಆಗತ್ತೆ. ಇವಾಗ ಉದಾಹರಣೆಗೆ ದುರ್ಯೋಧನ ಪುಂಡರೀಕ ಅನ್ನುವ ಯಾಗ ಮಾಡಿದ್ದ, ವೈಷ್ಣವ ಯಾಗ. ಆ ವೈಷ್ಣವ ಯಾಗಕ್ಕೆ ಅನುಗುಣವಾಗಿ ಸ್ವರ್ಗ ಸಿಕ್ಕಿತು, ಆದರೆ ಅದು ಅಲ್ಪ ಫಲ. ಸ್ವರ್ಗಕ್ಕೆ ಹೋದವರಿಗೆ ದೇವರ ಬಗ್ಗೆ ಜ್ಞಾನ ಇರಲೇಬೇಕು ಅಂತ ಇಲ್ಲ, ಆದರೆ ನಿತ್ಯ ಸುಖಕ್ಕಾಗಿ ಮಾತ್ರ ಜ್ಞಾನ ಬೇಕು. ಈ ಎಚ್ಚರ ನಮ್ಮಲ್ಲಿ ಇರಬೇಕು. ಆಸುರಾಣಾಮಯಂ ಸ್ವರ್ಗ ಶಬ್ದ ಪುಷ್ಪಾತ್ಮಕಂ ವದೇತ್. ಅಸುರ ಸ್ವಭಾವದವರಿಗೆ ಸ್ವರ್ಗ ಅಂತಂದರೆ ಅದೇ ಫಲ. ವಸ್ತುತಃ ಅದು ಹೂವಿನ ಸ್ಥಾನದಲ್ಲಿದೆ, ಅದನ್ನು ಹಣ್ಣು ಅಂತ ಅಂದುಕೊಂಡಿರ್ತಾರೆ. ದೇವಾನಾಂ ಹರಿ ಸಂಪ್ರಾಪ್ತಿಂ ವೇದೋ ವಿಷ್ಣು ಪರೋ ಯತಃ. ಇದೇ ಸ್ವರ್ಗ ಅನ್ನೋ ಶಬ್ದಕ್ಕೆ ದೇವತೆಗಳಿಗೆ ಹೇಗೆ ಅರ್ಥ ಆಗತ್ತೆ ಅಂತಂದರೆ ದೇವರ ಪ್ರೀತಿ ಅಂತ ಅರ್ಥ ಆಗುತ್ತೆ. ಅವರವ್ರ ಲೆವೆಲ್ಲಿಗೆ ಆಯಾ ಮಾತು ಹಾಗಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದು ವೇದದ ಗುಟ್ಟು. ಇದನ್ನು ತಿಳಿದಿರೋದಿಲ್ಲ ಅವರು. ಕಾಮಿನಃ ಕೃಪಣಾಲುಬ್ಧಾ ಪುಷ್ಪೇಶು ಫಲಬುದ್ಧಯ ಅಗ್ನಿಮುಗ್ಧಾ ಧೂಮತಾಂತಾ ಸ್ವಂ ಲೋಕಂ ನ ವಿದಂತಿ ತೇ. ಕಾಮಿನಃ ಯಾವುದೋ ಉತ್ಕಟವಾದ ಕಾಮದಿಂದ, ಕೃಪಣಾಹ ಲೋಭಿಗಳು, ಪುಷ್ಪೇಶು ಫಲಬುದ್ಧಯ ಸ್ವರ್ಗ ಮೊದಲಾದವುಗಳೇ ವೇದದ ಫಲ ಎಂದು ತಿಳಿದು, ಮುಗ್ಧಾ ಬೆಂಕಿಯಿಂದ ಬೆಂದು, ಧೂಮತಾಂತಹ ಹೊಗೆಯಿಂದ ನೊಂದು, ಕಣ್ಣು ನೋಯಿಸಿಕೊಂಡು ಸ್ವಮ್ಲೋಕಂ ನವಿದಂತಿ ತಮಗೆ ಆಸರೆಯಾದ ಭಗವಂತನನ್ನೇ ತಿಳಿದಿರುವುದಿಲ್ಲ. ಒಬ್ಬರು ನನಗಿಂತ ಹಿರಿಯರು, ಬಹಳ ಸದಾಚಾರ, ಬಹಳ ಯೋಗ್ಯವಾದ ವ್ಯಕ್ತಿ, ಅವರು ಒಮ್ಮೆ ಸ್ವಾಮಿಗಳಿಗೆ ಕೇಳಿದರು, ಸ್ವಾಮಿ, ನಾವು ಹೇಗಿದ್ದರೂ ಪೌರೋಹಿತ್ಯ ಮಾಡುವವರು, ನಮಗೆ ವೇದ ಪಾಠ ಮಾಡಿಸಬಾರದೆ, ಈ ಚಲಕ್ಷಣಿ ಫಲಕ್ಷಣಿ ಎಲ್ಲ ಅದೆಲ್ಲ ತರ್ಕಶಾಸ್ತ್ರದ ಗ್ರಂಥ, ಚಲಕ್ಷಣಿ ಫಲಕ್ಷಣಿ ಸಿದ್ಧಾಂತ ಲಕ್ಷಣಿ ಅವಯವ ಇದನ್ನೆಲ್ಲ ಇಟ್ಕೊಂಡು ಏನು ಮಾಡೋಣ, ನಮಗೆ ವೇದದ ಅರ್ಥ ತಿಳ್ಕೊಳ್ಬೇಕು ಅಂತ ಉಂಟು, ಅದಕ್ಕೇನಾದರೂ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಅಂದರೆ ಒಬ್ಬ ಪುರೋಹಿತರಿಗೆ ಅವರು ಪೂರ್ವಮೇವ ಹಿತಃ, ಅಪಾಯ ಬರುವ ಮೊದಲೇ ಜೊತೆಗಿನವರಿಗೆ ಹಿತವನ್ನು ಉಂಟು ಮಾಡಬೇಕು ಅನ್ನುವ ಬಯಕೆ ಇದ್ದವರು ವೇದದ ನಿಜವಾದ ಅರ್ಥವನ್ನು ತಿಳ್ಕೊಂಡು ಮುನ್ನಡೆಸುತ್ತಾರೆ. ಪುರೋಹಿತ ಅಂದರೆ ಹಾಗೆ, ಪೂರ್ವಮೇವ ಹಿತಸ್ತು ಯಹ, ಯಾರು ಅಪಾಯ ಬರುವ ಮೊದಲೇನೆ ಸೂಚಿಸುವವರು ಅವರು ಪುರೋಹಿತರು.
ಅಥವಾ ಯಾವಾಗಲೂ ಹಿತವನ್ನು ಮುಂದೆ ಇಟ್ಟುಕೊಂಡು ಮಾತನಾಡುವವರು. ನಮಗೆ ಇಷ್ಟ 1000 ಇರಬಹುದು, ಆದರೆ ನಮಗೆ ಹಿತವನ್ನು ಹೇಳುವವರು ಪುರೋಹಿತರು. ಇಷ್ಟು ದೊಡ್ಡ ಅರ್ಥ ಇದೆ ಆ ಪುರೋಹಿತ ಅನ್ನೋ ಶಬ್ದಕ್ಕೆ. ಪುರೋಹಿತ ಅನ್ನೋ ಶಬ್ದಕ್ಕೆ ಇಷ್ಟು ಒಳ್ಳೆಯ ಅರ್ಥ ಮತ್ತು ದೊಡ್ಡ ಅರ್ಥ ಇದೆ. ಆದರೆ ವೇದದ ಅರ್ಥದ ಬಗ್ಗೆ ಗೊತ್ತಿರದ ಮಂದಿ ಪೌರೋಹಿತ್ಯ ಅಂತ ಮಾಡಿಸಿ ಅವರಿಗೆ ವೇದದ ಅರ್ಥವೇ ಗೊತ್ತಿರದೆ ಸಮಾಜ ಕೆಲವೊಮ್ಮೆ ದಾರಿ ತಪ್ಪುತ್ತೆ. ಅದರಿಂದ ಭಾಗವತ ಉಗ್ರವಾಗಿ ಹೇಳುತ್ತೆ. ಭಾಗವತದಷ್ಟು ಉಗ್ರವಾಗಿ ಯಾವುದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಗ್ನಿಮುಗ್ಧಾಹ, ಬೆಂಕಿಯಿಂದ ಕಾಣದವರು. ಬೆಂಕಿ ವಸ್ತುತಃ ಬೆಳಕು, ಬೆಂಕಿ ಅನ್ನುವ ಬೆಳಕಲ್ಲಿ ಆಚೆ ಕಾಣಬೇಕು, ಆದರೆ ಇವರು ಕಾಣ್ತಾ ಇಲ್ಲ. ಅಗ್ನಿಮುಗ್ಧಾಹ, ಮುಗ್ಧರು ಅಂತಂದರೆ ಇನ್ನೋಸೆಂಟ್ ಅಂತ ಅರ್ಥ ಅಲ್ಲ, ಇಗ್ನೋರೆಂಟ್ ಅಂತ ಅರ್ಥ. ಅಗ್ನಿಮುಗ್ಧಾಹ, ಬೆಂಕಿಯಿಂದ ದೇವರನ್ನು ಕಾಣಲಾಗದ ಅಜ್ಞಾನಿಗಳು. ಧೂಮತಾಂತಾಹ, ಹೊಗೆಯಿಂದ ನೊಂದ ಕಣ್ಣಿನವರು. ಸಂಲೋಕಂ ನವಿದಂತಿ, ದೇವರನ್ನೇ ತಿಳಿದಿರುವುದಿಲ್ಲ. ಲೋಕ ಅಂದರೆ ಬೆಳಕು, ತಮ್ಮ ಬೆಳಕು, ಜೀವದ ಬೆಳಕು ಯಾವುದು ಅಂತಂದರೆ ದೇವರು. ಬೆಂಕಿ ಅಂತನ್ನೋದಿದ್ದರೂ ಕೂಡ ಒಳಗಡೆಯ ಬೆಳಕನ್ನು ಕಾಣದವರು ಅವರು ಅಂತ ವೇದ ಇಷ್ಟು ಉಗ್ರವಾಗಿ ಹೇಳುತ್ತೆ. ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ವೇದದ ಬಗ್ಗೆ. ವೇದ ಮೊದಲು ಉಗ್ರವಾಗಿ ಕ್ರಿಟಿಸೈಸ್ ಮಾಡಿದ್ದು ಅರ್ಥ ತಿಳಿಯದೆ ಮಾಡುವವರನ್ನು, ಆಮೇಲೆ ಕೃಷ್ಣ, ಆಮೇಲೆ ಪುರಂದರದಾಸರು. ಪುರಂದರದಾಸರಷ್ಟು ಕ್ರಿಟಿಸೈಸ್ ಮಾಡಿದವರು ಯಾರೂ ಸಿಗಲ್ಲ. ಯಾವ ಪರಿ ಕ್ರಿಟಿಸೈಸ್ ಮಾಡ್ತಾರೆ ಅಂದರೆ ಅವರೊಂದು ಪದ್ಯ ನಿಮ್ಗೆ ಕೇಳಿದ್ರೆ ಗೊತ್ತಾಗತ್ತೆ, ನಿಮ್ಗೆ ಗೊತ್ತಿರುತ್ತೆ. ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೇರಾದರೂ ಪಂಡಿತರಲ್ಲ ಅಂತ. ದೇಹದ ಒಳಗಡೆ ಇರುವ ದೇವರನ್ನು ತಿಳಿಯದೆ ಯಾವ ಪರಿ ಅವರು ಸೋತರು ವಿದ್ವಾಂಸರು ಅಂತ. ಅವರ ಕಾಲದ ವಿದ್ವಾಂಸರನ್ನು ಅವರಾದ ಮೇಲೆ ಬಂದ ಅವರ ಶಿಷ್ಯರ ತರಹ ಇರುವ ಕನಕದಾಸರು. ಇವರು ತೆಗೆದೇಟಿಗೆ ಕನಕದಾಸರು ನೋಡ್ತಾರೆ, ಕ್ರಾಂತಿಕಾರಿ. ಏನು ಕ್ರಾಂತಿ? ಯಾವುದು ತಪ್ಪಿರುತ್ತೋ ಅದು ಎಲ್ಲರೂ ಅವಾಗವಾಗ ಖಂಡನೆ ಮಾಡ್ಕೊಂಡು ಬಂದೇ ಇದ್ದಾರೆ. ಇದು ನಮಗೆ ಗೊತ್ತಿರಬೇಕಾದ ವಿಚಾರ. ಯಾವ ರೀತಿ ವೇದ ಅನ್ನೋದು ಯಾವ ರೀತಿ ಹೇಳಿದೆ, ಕೃಷ್ಣ ಯಾವ ರೀತಿ ಕ್ರಿಟಿಸೈಸ್ ಮಾಡಿದ್ದಾನೆ. ಅರ್ಥಜ್ಞಾನ ಗೊತ್ತಿರದೆ, ಅರ್ಥದ ಜ್ಞಾನವಿಲ್ಲದೆ ಪೌರೋಹಿತ್ಯ ಮಾಡಿಸುವವರು. ನತೇ ಮಾಮಂಗ ಜಾನಂತಿ ಹೃದಿಸ್ಥಂ ಯ ಇದಂ ಯತಃ ಉಕ್ತಶಾಸೋ ಹ್ಯಸುತೃಪಃ ಯಥಾ ನಿಹಾರ ಚಕ್ಷುಷಃ. ಯಾರು ಆಶ್ರಯ ಹೇಳ್ತಾರೆ, ಉಕ್ತಶಾತ್, ನಾನೇ ಆಶ್ರಯ. ನತೇ ಮಾಮಂಗ ಜಾನಂತಿ, ನನ್ನನ್ನು ಅವರು ತಿಳಿದಿಲ್ಲ. ಹೃದಿಸ್ಥಂ ಯ ಇದಂ ಯತಃ, ಎಲ್ಲರ ಹೃದಯದ ಒಳಗಡೆ ಇದ್ದು ಎಲ್ಲವನ್ನು ಸೃಷ್ಟಿ ಮಾಡಿದ ನನ್ನ ಬಗೆಗೆ ಅವರು ತಿಳಿದಿಲ್ಲ. ಉಕ್ತಶಾಸಃ, ಅವರು ಉಕ್ತಶಾಸಃ, ಮುಖ್ಯ ಪ್ರಾಣನಿಂದ ಶಿಕ್ಷೆಗೆ ಒಳಪಡ್ತಾರೆ ಅವರು. ಉಕ್ತ ಅಂತಂದರೆ ಎಲ್ಲರನ್ನ ಎಬ್ಬಿಸುವವ ಅಂತ. ಮಲಗಿದ ದೇಹವನ್ನು ಎಬ್ಬಿಸಲಿಕ್ಕೆ ಅಂತ ಆಗೋದು ಬೇರೆ ಯಾವ ಇಂದ್ರಿಯಗಳಿಗೂ ಆಗೋದಿಲ್ಲ, ಮುಖ್ಯ ಪ್ರಾಣನಿಗೆ ಬಿಟ್ಟರೆ. ಅದರಿಂದ ಉಕ್ತ ಶಾಸಃ, ಉಕ್ತ ಅಂದರೆ ಮುಖ್ಯ ಪ್ರಾಣ, ಅವನಿಂದ ಶಾಸನಕ್ಕೆ ಒಳಪಡ್ತಾರೆ, ಅವನಿಂದ ಶಿಕ್ಷೆಗೆ ಒಳಗಾಗ್ತಾರೆ. ಅವರು ಉಕ್ತ ಶಾಸಃ. ಹಿ ಅಸುತೃಪ, ಅಸುತೃಪ ಅಂತಂದರೆ ಇಂದ್ರಿಯವನ್ನು ತೃಪ್ತಿಗೊಳಿಸಲು ಬಯಸುವವರು ಅಸುತೃಪರು. ನಿಹಾರ ಚಕ್ಷುಷಃ, ಮಂಜು ಕವಿದ ಕಣ್ಣವರು. ನಿಹಾರ ಅಂದರೆ ಮಂಜು, ಅವರ ಕಣ್ಣಿಗೆ ಮಂಜು ಕವಿದಿದೆ, ಆಚೆ ಇರುವುದು ಕಾಣ್ತಾ ಇಲ್ಲ ಅವರಿಗೆ. ವೇದ ಅನ್ನೋದು ಕಾಣಿಸ್ತಾ ಇದೆ, ಆದರೆ ಇವ್ರ ಕಣ್ಣು ಕಾಣ್ತಾ ಇಲ್ಲ. ಯಾಕೆ ಅಂದರೆ ಮಂಜು ಕವಿದಿದೆ. ಆದ್ದರಿಂದ ಅದೇನೋ ಉಕ್ತ ಶಾಸಃ ಅಂದ್ರಿ, ಸಜ್ಜನರು ತಂಟಕ್ಕೆ ಬರಲ್ವ ಹಾಗಾದರೆ ಮುಖ್ಯ ಪ್ರಾಣ ಅಂತ ಪ್ರಶ್ನೆ ಬಂದರೆ ಮಧ್ವಾಚಾರ್ಯರು ಹೇಳಿದರು, ವಿಷ್ಣು ಭಕ್ತಾನ್ ಸದಾ ವಾಯು
ಶಾಸಯೇತ್ ತಮಸಿ ಕ್ಷಿಪನ್. ವಿಷ್ಣುವಿನಲ್ಲಿ ಭಕ್ತರಲ್ಲದವರನ್ನು ತಮಸ್ಸಿನಲ್ಲಿ ಹಾಕ್ತಾನೆ ಮುಖ್ಯ ಪ್ರಾಣ. ವಿಷ್ಣು ಭಕ್ತಾನ್ ವಿಮೋಕ್ಷಾಯ ಪ್ರಾಪಯಿತ್ವಾ ಸುಖಂ ನಯೇತ್. ಯಾರು ವಿಷ್ಣು ಭಕ್ತರಿರ್ತಾರೆ ಅವರನ್ನು ಬಿಡುಗಡೆಯ ದಾರಿಯೆಡೆಗೆ ಒಯ್ಯುತ್ತಾನೆ. ಅದರಿಂದ ಎಲ್ಲರೂ ಉಕ್ತ ಶಾಸರೇ. ಆದರೆ ಇವರನ್ನು ವಿಶೇಷವಾಗಿ ದುರ್ಜನರಿಗೆ ನೋವು ಕೊಡುವವ ಅನ್ನುವ ಕಾರಣದಿಂದ ಅವನನ್ನು ಉಕ್ತಶಾಸ ಅಂತ ಕರೆದದ್ದು. ಯಥ ಏಕ ಪಿಪಾಯ ತಸ್ಕರೋ ಯಥಾಂಗೇತ ವೇದ ನಿಧೀನಾಂ ಅಂತ ಋಗ್ವೇದದಲ್ಲಿ 8ನೇ ಮಂಡಲದಲ್ಲಿ ಬರುತ್ತೆ. ಏಕಃ ಮುಖ್ಯ ಪ್ರಾಣನು ಪಾಪಸ್ಯ ಪುಣ್ಯಸ್ಯ, ಪಾಪದ ಮತ್ತು ಪುಣ್ಯದ ಪಥಃ ದಾರಿಯನ್ನು ಪೀಪಾಯ ಅವರವರ ದಾರಿಗೆ ಒಯ್ಯುತ್ತಾನೆ. ಅವರವರಿಗೆ ಅದನ್ನು ಬೇಕಾದದ್ದನ್ನು ಕೊಡಿಸ್ತಾನೆ. ಹೇಗೆ ಒಬ್ಬ ಶಾಸ್ತ್ರದಲ್ಲಿ ವಿಹಿತವಾದ ದಾರಿಯನ್ನು ಪೂರ್ಣವಾಗಿ ತಿಳಿದಿದ್ದಾನೆ ಅಂದರೆ ಅವನ ಅನುಗ್ರಹ ಇದೆ ಅಂತ ಅರ್ಥ. ನತಂ ವಿದಾಥಯ ಇಮಾ ಜಜಾನಾನ್ಯದ್ಯುಷ್ಮಾಕಮಂತರಂ ಬಭೂವ ನೀಹಾರೇಣ ಪ್ರಾವೃತ ಜಲ್ಪ್ಯಾಚ ಸುತೃಪ ಉಕ್ತಚಾಸಶ್ಚರಂತಿ ಅಂತ ವೇದದ ಈ 2 ರುಕ್ಕಿನ ಸಾರ ಈ ಉಕ್ತಶಾಸೋ ಹೆಸುತೃಪ ಅನ್ನುವ ಭಾಗವತದ ಒಂದು ಶ್ಲೋಕದ 2 ಪಾದ, ಅರ್ಧ ಶ್ಲೋಕ ಏನಿದೆ ಈ 2 ವೇದ ಮಂತ್ರಗಳನ್ನು ಇಟ್ಟುಕೊಂಡು ನಮಗೆ ಹೇಳುವಂಥದ್ದು. ಇದನ್ನು ಸಂಗ್ರಹಿಸಿ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾಣೋಪಾಸಕರಲ್ಲಿ ಅಗ್ರಗಣ್ಯರು ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಗುರೋ ಯೋಗ್ಯತಾ ತಾರತಮ್ಯಾತ್ ಆಧತ್ಸೆ ಮಿಶ್ರಬುದ್ಧೀನ್ ತ್ರಿದಿವ ನೆರೆಯ ಭೂಗೋಚರಾನ್ ನಿತ್ಯಬದ್ಧಾನ್ ತಾಮಿಸ್ರಾಂದಾಧಿಕಾಖ್ಯೆ ತಮಸು ಸುಬಹಳಂ ದುಃಖ ಯಸ್ಯನ್ಯಥಾಜ್ಞಾನ್ ವಿಷ್ಣೋರಾಜ್ಞಾಭಿರಿತ್ತಂ ಶ್ರುತಿಶತಮಿತಿಹಾಸಾದಿಚಾಕರಣಯಾಮ. ತತ್ವಜ್ಞಾನ್ ಮುಕ್ತಿಭಾಜ, ತತ್ವವನ್ನು ತಿಳಿದವರನ್ನು ಬಿಡುಗಡೆಯತ್ತ ಒಯ್ಯುತ್ತೀಯ. ಸುಖಯಸಿ ಹಿ ಗುರೋ ಯೋಗ್ಯತಾ ತಾರತಮ್ಯಾತ್, ಅವರವರ ಯೋಗ್ಯತೆಗೆ ಅನುಗುಣವಾಗಿ. ಆಧತ್ಸೆ ಮಿಶ್ರಬುದ್ಧೀನ್, ಯಾರ ಬುದ್ಧಿ ಕಲಸು ಮೆಲೋಗರವಾಗಿರುತ್ತೆ. ತ್ರಿದಿವ ನಿರಯ ಭೂಗೋಚರ ನಿತ್ಯಬದ್ಧಾನ್, ಸ್ವರ್ಗ ನರಕ ಭೂಮಿ ಈ 3ರ ನಡುವೆ ಓಡಾಡಿಸುತ್ತೀಯ. ತಾಮಿಸ್ರಾಂದಾದಿಕಾಖ್ಯೆ ತಮಸು ಸುಬಹಳಂ ದುಃಖ ಯಸ್ಯನ್ಯಥಾಜ್ಞಾನ್, ದೇವರನ್ನು ತಪ್ಪಾಗಿ ತಿಳಿದವರನ್ನು ತಮಸ್ಸಿನಲ್ಲಿ ತೊಳಲಾಡಿಸುತ್ತೀಯ. ಅಂತಹ ನೀನು ನಮ್ಮ ಗುರು ಅಂತ ಹೇಳಿ ಶ್ರುತಿಶತಮಿತಿಹಾಸಾದಿಚಾಕರಣಯಾಮಃ, 100 ವೇದಗಳನ್ನು 100 ಇತಿಹಾಸದ ಮಾತುಗಳನ್ನು ಈ ವಿಚಾರದಲ್ಲಿ ಆಕರಣಯಾಮಃ ನಾವು ಕೇಳುತ್ತೇವೆ ಅಂತ ತ್ರಿವಿಕ್ರಮ ಪಂಡಿತರು ಬರೆದದ್ದು. ಆ ಉಕ್ತಶಾಸ ಅನ್ನುವುದನ್ನು ಮತ್ತೆ ವೇದ ಹೇಳಿದ್ದು ಉಕ್ತಶಾಸೋ ಹೆಸುತೃಪೋ ಅಂತ. ಈ ಉಕ್ತಶಾಸ ಅನ್ನುವುದನ್ನೇ ತತ್ವಜ್ಞಾನ ಮುಕ್ತಿಭಾಜ ಅಂತನ್ನುವ ಒಂದು ದೊಡ್ಡ ಶ್ರದ್ಧರಾದಲ್ಲಿ ಬರೆದು ಬಿಟ್ರು ಅವರು ಪಂಡಿತಾಚಾರ್ಯರು. ಅದು ವಾಯುಸ್ತುತಿ, ವೇದ, ಉಪನಿಷತ್ತು, ಮಹಾಭಾರತ, ರಾಮಾಯಣ ಇವುಗಳೆಲ್ಲದರಲ್ಲಿ ಬಂದ ಮುಖ್ಯ ಪ್ರಾಣನನ್ನು ಅನನ್ಯವಾಗಿ ಸ್ತೋತ್ರ ಮಾಡಿದೆ. ಅದು ಮಾಡೋದರಿಂದ ವೇದದಲ್ಲಿ ಇರುವ ಎಲ್ಲ ವಾಯುಸ್ತುತಿಯನ್ನು, ವೈದಿಕ ವಾಯುಸ್ತುತಿಯನ್ನು ಚಿಂತನೆ ಮಾಡಿದ ಹಾಗಿರುತ್ತೆ. ವೇದದಲ್ಲಿ ಅದೆಲ್ಲ ಉಂಟು. ಒಬ್ಬರು ಸ್ವಾಮಿಗಳು, ಪ್ರಾಯ ಅವರು ಯಾರು ಅಂತ ಗೊತ್ತಿಲ್ಲ, ಒಂದೋ ಕೃಷ್ಣಾಪುರ ಸ್ವಾಮಿಗಳಿರ್ತಾರೆ, ಒಂದೋ ಅದುಮಾರ ಸ್ವಾಮಿಗಳಿರ್ತಾರೆ, 2ರಲ್ಲಿ ಯಾರೊಬ್ಬರು ವಿಶ್ವಾಧೀಶ ತೀರ್ಥರು ಅಂತ ಹಲವಾರು ಕಡೆ ಇದ್ದಾರೆ ಆ ಹೆಸರಿನವರು. ಸೋದೆ ಮಠದಲ್ಲಿ ಒಬ್ಬರು ವಿಶ್ವಾಧೀಶ ತೀರ್ಥರಿದ್ದಾರೆ, ಮತ್ತು ಕೃಷ್ಣಾಪುರ ಮಠದಲ್ಲಿದ್ದಾರೆ. ಹೀಗೆ ಹಲವಾರು ಕಡೆ ಇದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಆದರೆ ಅವರು ವಾಯುಸ್ತುತಿ ಮತ್ತು
ವೇದ ಮಂತ್ರಗಳ ನಡುವಣ ಸಂಬಂಧವನ್ನು ಕುರಿತು ಬರೆದಿದ್ದಾರೆ. ಅದಿರೋದು 2-3 ಪೇಜ್ ಇದೆ ಅಷ್ಟೇ ಅವರದು. 2-3 ಪೇಜು ಅಂದರೆ ತಾಡವಾಲೆಯಲ್ಲಿ ಉದ್ದ 2. ಯಾವ ವೇದ ಮಂತ್ರ, ಯಾವ ವಾಯುಸ್ತುತಿಯ ಯಾವ ಪದ್ಯ ಅಷ್ಟೇ. ಒಂದು ಸಾಲು ವೇದ ಮಂತ್ರ, ಇನ್ನೊಂದು ಸಾಲು ವಾಯುಸ್ತುತಿ ಬರೆದು 2-3 ಪೇಜಲ್ಲಿ ಮುಗಿದು ಹೋಗಿದೆ ಅದು. ದುರ್ದೈವದಿಂದ ಯಾಕೋ ಅದನ್ನು ಪ್ರತಿ ಮಾಡಿ ಇಟ್ಕೊಳ್ಳಿಕ್ಕಾಗಲಿಲ್ಲ. ಇನ್ನು ಮುಂದೆ ಸಿಗುವ ಸಾಧ್ಯತೆಗಳಿಲ್ಲ. ನಾವೇ ಬೇರೆ ರೀತಿಯಲ್ಲಿ ಹುಡುಕಬೇಕಾಗತ್ತೆ. ಇರಲಿ, ಇದು ನನ್ನನ್ನು ತಿಳಿಯದವರವು ಅಂತ ಹೇಳಿದ್ದು. ತೇ ಮೇ ಮತಮವಿಜ್ಞಾಯ ಪರೋಕ್ಷ ವಿಷಯಾತ್ಮಿಕಾ ಹಿಂಸಾಯಾಂ ಯದಿ ಕಾಮ ಸ್ಯಾತ್ ಯಜ್ಞ ಏವ ನ ಚೋದನಾ. ತೇ ಮೇ ಮತಂ ಅವಿಜ್ಞಾಯ, ನನ್ನ ನಿಜವಾದ ಅರ್ಥ ಏನು, ವೇದಕ್ಕೆ ನನ್ನ ಅಭಿಪ್ರಾಯ ಏನು ಅನ್ನೋದನ್ನು ಅವರು ತಿಳಿಯೋದೇ ಇಲ್ಲ. ದೇವರು ವೇದವನ್ನು ಯಾವ ರೀತಿ ಚಿಂತನೆ ಮಾಡ್ತಾನೆ ಆ ಯೋಚನೆಯೇ ಬರಲ್ಲ. ಎಲ್ಲ ಒನ್ ಸೈಡೆಡ್ ಆಗಿ ನಾವು ಯೋಚನೆ ಮಾಡ್ತಾ ಇರ್ತೇವೆ. ವೇದಕ್ಕೆ ನಾವು ಹೇಳಿದ್ದೇ ಅರ್ಥ ಏನು, ದೇವರು ಹೇಗೆ ಯೋಚನೆ ಮಾಡ್ತಾನೆ ಅನ್ನೋದನ್ನು ನೋಡಬೇಕು. ದೇವರ ಯೋಚನೆ ಹೇಗೆ, ದೇವರು ಈ ಜಗತ್ತಿನ ಬಗ್ಗೆ ಯಾವ ಭಾವನೆ ಇರಿಸ್ಕೊಂಡಿರ್ತಾನೆ ಅನ್ನಲಿಕ್ಕೆ ನಮಗಿರುವ ಪ್ರೂಫು ಭಗವದ್ಗೀತೆ ಮತ್ತು ಇತರ ದೇವರು ಜ್ಞಾನ ಕಾರ್ಯದಲ್ಲಿ ದೇವರು ಬಂದಾಗ ಕೊಟ್ಟ ಮಾತುಗಳು. ದೇವರು ಹೇಗೆ ಯೋಚನೆ ಮಾಡ್ತಾನೆ, ಹೌ ಹಿ ಥಿಂಕ್ಸ್ ಅಬೌಟ್ ಮೀ ಆರ್ ವರ್ಲ್ಡ್ ಅಂತ ಹೆಂಗೆ ಯೋಚನೆ ಮಾಡೋದು. ದೇವರು ನಿರ್ಗುಣ ನಿರ್ವಿಕಾರ ನಾವು ಒನ್ ಸೈಡೆಡ್ ಆಗಿ ಹೇಳ್ತಾ ಹೋಗೋದಾ, ಅವನಿಗೂ ಏನಾದರೂ ಈ ಪ್ರಪಂಚ ಇಲ್ಲ ಅಥವಾ ಈ ಪ್ರಪಂಚ ಮಿಥ್ಯಾ ಅಂತ ಅನಿಸಿದೆಯಾ? ಈ ದೊಡ್ಡ ಪ್ರಶ್ನೆಯನ್ನು ಎತ್ತಿದವರು ನಾವು ದೇವರ ಬಗ್ಗೆ ಡಿಸ್ಕ್ರೈಬ್ ಮಾಡೋದು ಏನೇನೋ ಆಗಿರುತ್ತೆ, ಆದರೆ ದೇವರು ಈ ಪ್ರಪಂಚವನ್ನು ಹೇಗೆ ಕಾಣ್ತಾನೆ, ದೇವರ ಆ್ಯಂಗಲಿಂದ ನೀವು ಯೋಚನೆ ಮಾಡಿದ್ದೀರಾ ಅನ್ನೋದನ್ನು ಮೊದಲು ಹೇಳಿದವರು ಮಧ್ವಾಚಾರ್ಯರು. ನಚ ಮಾಯಾವಿನಾ ಮಾಯಾ ದೃಶ್ಯತೆ ವಿಶ್ವಮೀಶ್ವರ ಸದಾ ಪಶ್ಯತಿ ತೇನೇದಂ ನಮಾಯೇತ್ಯವಧಾರ್ಯತಾಂ. ನೀವು ಮಾಯೆ, ನೀವು ಮಿಥ್ಯಾ, ಇದು ಈ ಪ್ರಪಂಚ ಮಿಥ್ಯಾ, ಈ ಪ್ರಪಂಚ ಮಿಥ್ಯಾ ಅಂತ ನೀವು ಹೇಳ್ತಾ ಇದ್ದೀರಾ, ದೇವರು ಹಾಗೆ ಅಂದ್ಕೊಂಡಿದ್ದಾನ? ದೇವರ ಅಭಿಪ್ರಾಯ ಏನು ಅಕಾರ್ಡಿಂಗ್ ಟು ಗಾಡ್? ದೇವರಿಗೆ ಏನು ಅನ್ಸತ್ತೆ ಈ ಜಗತ್ತಿನ ಬಗ್ಗೆ? ಈ ವಿಚಿತ್ರ ಪ್ರಶ್ನೆಯನ್ನು ಎತ್ತಿದವರು ಮಧ್ವಾಚಾರ್ಯರು. ಅವರು ವೇದವನ್ನು ಒಂದು ಪುರಾಣದ ಮಾತನ್ನು ಕೊಟ್ಟರು. ನಚ ಮಾಯಾವಿನ ಮಾಯಾ ದೃಶ್ಯತೆ. ಒಬ್ಬ ಜಾದು ಮಾಡುವವನಿಗೆ ನಾನು ಸೃಷ್ಟಿ ಮಾಡಿದ್ದು ಸತ್ಯ ಅಂತ ಅವನೇ ಅಂದ್ಕೊಂಡಿರಲ್ಲ. ಅವನಿಗೆ ಗೊತ್ತಿರುತ್ತೆ ಜನರಿಗೆ ಇದು ಹಿಂಗೆ ಕಾಣ್ತಾ ಇದೆ, ಆದರೆ ನಿಜವಾಗಿಯೂ ಇದು ಹೀಗಿರಲ್ಲ ಅಂತ ಅಲ್ವಾ? ಈ ಪ್ರಪಂಚ ಅನ್ನೋದು ಮಾಯಿಕ ಆಗಿದ್ದಿದ್ರೆ ಯಾರಿಗಾಗಿ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳನ್ನೆಲ್ಲ ಮಾಡ್ತಾನೆ ದೇವರು? ಹುಚ್ಚ ನಾವು? ಗಾಡ್ ಮಸ್ಟ್ ಬಿ ಕ್ರೇಜಿ ಅಂತ ಹೇಳಿ ಅವರು ಯೋಚನೆ ಮಾಡಬಹುದು. ಹಿ ಮಸ್ಟ್ ಬಿ ಎ ವೈಸ್, ಅತ್ಯಂತ ವಿವೇಕಿಯಾಗಿರ್ತಾನೆ. ಇಲ್ಲ ಅಂದರೆ ಅವನು ಈ ಪ್ರಪಂಚಕ್ಕೆ, ಇಲ್ಲದ ಈ ಪ್ರಪಂಚಕ್ಕೆ, ಮಿಥ್ಯಾಭೂತವಾದ ಈ ಪ್ರಪಂಚಕ್ಕೆ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ಯಾಕೆ ಮಾಡಬೇಕು? ಅವನು ಬೇರೆ ಕೆಲಸವಿಲ್ಲ ಅವನಿಗೆ. ಸದಾ ಪಶ್ಯತಿತೇನ, ದೇವರು ಯಾವಾಗಲೂ ನೋಡ್ತಾ ಇದ್ದಾನೆ ಈ ಪ್ರಪಂಚವನ್ನು. ಅದರಿಂದಾಗಿ ಮಾಯ, ಈ ಪ್ರಪಂಚ ಮಿಥ್ಯಾ ಅಲ್ಲ ಅಂತ ತಿಳ್ಕೊಳ್ಳಿ ಅಂತಾರೆ. ಹೀಗಾಗಿ ದೇವರು ಏನು ಯೋಚನೆ ಮಾಡ್ತಾನೆ ಜನರ ಬಗ್ಗೆ, ಪ್ರಪಂಚದ ಬಗ್ಗೆ, ಈ ವಸ್ತುವಿನ ಬಗ್ಗೆ, ಈ ಮನಸ್ಸಿನ ಬಗ್ಗೆ, ಈ ಸುಖದ ಬಗ್ಗೆ, ದುಃಖದ ಬಗ್ಗೆ, ಸಜ್ಜನ ಸೌಜನ್ಯ ದೌರ್ಜನ್ಯಗಳ ಬಗ್ಗೆ, ಬುದ್ಧಿಗಳ ಬಗ್ಗೆ, ವಿವೇಕದ ಬಗ್ಗೆ, ಅಜ್ಞಾನಿಗಳ ಬಗ್ಗೆ ಏನು ಯೋಚನೆ ಮಾಡ್ತಾನೆ? ನಮಗಿರ್ತಕ್ಕಂಥದ್ದು ಭಗವದ್ಗೀತೆ. ಈ 1000 ಗ್ರಂಥ ಇರ್ಬೋದು, ಹಯಗ್ರೀವ ಮಾಡಿದ್ದಿರಬಹುದು, ದತ್ತಾತ್ರೇಯ ಮಾಡಿದ ಬ್ರಹ್ಮತರ್ಕ ಇರಬಹುದು, ಯಾವುದು ಇವಾಗ ಉಪಲಬ್ಧಿ ಇಲ್ವಲ್ಲ, ಬ್ರಹ್ಮಸೂತ್ರ, ಮಹಾಭಾರತ 2 ಇರೋದು ಪುರಾಣಗಳು.
ದೇವರು ಈ ಪ್ರಪಂಚವನ್ನು ಹೇಗೆ ಯೋಚನೆ ಮಾಡ್ತಾನೆ, ವೇದದ ಬಗ್ಗೆ ಏನು ಅಂದ್ಕೊಂಡಿದ್ದಾನೆ ದೇವರು ಅಂತ. ಅದರಲ್ಲೂ ವಿಚೇತತಃ ಮಹಾಭಾರತ. ಇದು ನಾವು ನೋಡಬೇಕಾದದ್ದು. ಮಹಾಭಾರತದಲ್ಲೇ ಭಗವದ್ಗೀತೆ, ಉದ್ಧವ ಗೀತೆ ಇದೆಲ್ಲ ಬರುತ್ತೆ. ಪುರಾಣಗಳಲ್ಲಿ ಉದ್ಧವ ಗೀತೆ ಇತ್ಯಾದಿಗಳು ಬರುತ್ತೆ. ತೇ ಮೇ ಮತಮವಿಜ್ಞಾಯ, ನನ್ನ ಅಭಿಪ್ರಾಯ ಏನು ಅಂತ ಅವರು ತಿಳ್ಕೊಳ್ಳೋಲ್ಲ. ಪರೋಕ್ಷ ವಿಷಯಾತ್ಮಕಾ ಪರೋಕ್ಷಂ ಅಂಧತಮಃ ತದ್ವಿಷಯ ಸ್ವರೂಪಾ ತದ್ಗಮನಾರ್ಥ ಸ್ವರೂಪಾ. ಅವರಿಗೆ ವೇಗವಾಗಿ ನಾವು ದುಃಖದ ಕಡೆಗೆ ಹೋಗ್ತಾ ಇದ್ದೇವೆ ಅಂತ ಕೂಡ ಅನಿಸಲ್ಲ. ಅಂಧಂತಮ ಪರೋಕ್ಷಂ ಚ ಪಂಚಕಷ್ಟಂ ತಥೋಚ್ಯತೆ. ಅಂಧಂತಮಃ ಅಂತಾರೆ, ಪರೋಕ್ಷ ಅಂತ ಕರೀತಾರೆ, ಪಂಚಕಷ್ಟ ಅಂತ ಕರೀತಾರೆ. ಪಂಚಕಷ್ಟ ಅಂತನ್ನೋದು 5 ಇಂದ್ರಿಯಗಳಿಗೆ ವಿಪರೀತ ಹಿಂಸೆ ಆಗುವಂತಹ ಒಂದು ನರಕ. ಪಂಚಕಷ್ಟೇತಿ ಕಷ್ಟೇ ಅಂತಾರೆ ಪಂಡಿತಾಚಾರ್ಯರು. ಪಂಚಕಷ್ಟ ಅಂದ್ರೆ ನರಕ ಅಂತ. ಇದು ಪರೋಕ್ಷ ವಿಷಯಾತ್ಮಕ. ಅವರು ಮೋಕ್ಷದೆಡೆಗೆ ವೇಗವಾಗಿ ಸಾಗುತ್ತಾ ಇರ್ತಾರೆ. ತೇಷಾಂ ಆಸುರಾಣಾಂ ಯದಾ ಕಾಮಃ ತದಾ ಯಜ್ಞಯೇವ ನಚೋದನ. ಅಂಥವರಿಗೆ ವೇದ ಯಾಕಾಗಿ ಇರೋದು? ಅವರು ಬಯಸಿದಾಗ ಯಾಗ ಮಾಡ್ತಾರೆ, ಉಳಿದಂತೆ ದೇವರ ವಿಚಾರದಲ್ಲಿ ಸುಮ್ಮನೆ ಇರ್ತಾರೆ. ಅವ್ರಿಗೇನಾದರೂ ತೊಂದರೆ ಆಯಿತಾ ದೇವರು ಬೇಕು ಅವರಿಗೆ. ಆಗ ಯಾರು ಪರಿಹಾರ ಮಾಡ್ತಾರೆ ನಮ್ಮ ತೊಂದರೆಯನ್ನು ಅಂತ ಅವ್ರನ್ನ ಹುಡ್ಕೊಂಡು ಅಲ್ದಾಡ್ತಾರೆ. ಇಲ್ಲ ಅಂದರೆ ದೇವ್ರ ಬಗ್ಗೆ ಅವರು ಲೀಸ್ಟ್ ಬಾದರ್ಡ್. ಅವರು ದೇವ್ರು ಬೇಕಾಗಿಲ್ಲ, ಅದನ್ನೆಲ್ಲ ಯಾರು ಕೇಳ್ತಾರೆ ಅಂತಿರತ್ತೆ ಅವ್ರಿಗೆ. ಸುಖವಾಗಿ ಇದ್ದಾಗ ದೇವರ ಬಗ್ಗೆ ಗಮನಕ್ಕೆ ಬರದೆ, ದೇವರ ಬಗ್ಗೆ ಬರದೇ ಇದ್ದವರು ನನ್ನ ಒಬ್ಬರು ಪ್ರಶ್ನೆ ಮಾಡಿದರು. ಒಬ್ಬರು ವಕೀಲರವರು, ಬೆಂಗಳೂರಲ್ಲಿ ಬಹಳ ದೊಡ್ಡ ವಕೀಲರು, NR ಕಾನೂನಲ್ಲಿ ಇರ್ತಾರೆ. ನಮ್ಮ ಇಂಗ್ಲೀಷ್ ಗುರುಗಳು ಒಮ್ಮೆ ನನ್ನನ್ನು ಅರ್ಜೆಂಟಾಗಿ ಬಾ ಅಂತ ಕರೆದರು. ಓಡಿ ಹೋದೆ. ನೋಡು ಮಾರಾಯ, ಇವ್ರಿಗೆ ವೇದ ಗೋಪಿನಾಥ ರಾಯರು ಅಂತ ಅವ್ರ ಹೆಸರು, ಇವ್ರಿಗೆ ದೇವರು ಬೇಡ ಅನ್ನಿಸ್ತಾ ಇದೆಯಂತೆ, ಯಾಕೆ ಅಂತ ಕೇಳು. ಅವನು ಆ ವ್ಯಕ್ತಿ ಭೂಪ ಹೇಳಿದ, ನಾ ಎಲ್ಲ ಸುಖವಾಗಿದ್ದೇನೆ, ದೇವ್ರು ಯಾಕೆ ಬೇಕು? ಸರಿ, ಕಷ್ಟ ಬಂದಾಗ ನೀವು ದೇವ್ರ ಹತ್ರ ಹೋಗ್ತೀರಿ, ಈಗ ಯಾಕೆ ಬೇಕು? ಕರೆಕ್ಟ್ ನೀವು ಹೇಳಿದ್ದು ಅಂತ ಹೇಳಿಬಿಟ್ಟೆ. ಅವ್ರು ಇಷ್ಟು ಸುಲಭನ? ಅವ್ರಿಗೇನಾದ್ರು ಕನ್ವಿನ್ಸ್ ಮಾಡು ಅಂತ ಕರೆದಿದ್ದು. ಇಲ್ಲ, ಈ ಸುಖ ಶಾಶ್ವತ ಅಂತ ಅಂದ್ಕೊಂಡಿದ್ದಾರೆ ಅವರು, ಅದಕ್ಕೆ ದೇವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ದೇವ್ರ ಬಗ್ಗೆ ಕಷ್ಟ ಬಂದಾಗ ದೇವ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಅದು ಕಷ್ಟ ಪರಿಹಾರಕ್ಕೆ ಮಾತ್ರ. ನೀವ್ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳಿ ಬಂದಿದ್ದಾಯಿತು ನಾನು. ಹೀಗಾಗತ್ತೆ ಕೆಲವೊಮ್ಮೆ. ಅದನ್ನು ಕೃಷ್ಣ ಅವತ್ತು ಹೇಳಿದ್ದಾನೆ, ಅವನು ಅಸುರಾಣಾಂ ಯದಾ ಕಾಮಃ ತದಾ ಯಜ್ಞಯೇವ ಅಂತ. ಯಾವಾಗ ಅದರ ನೀಡಿರುತ್ತೋ ಅವಾಗ ಯಾಗ ಮಾಡ್ತಾರೆ. ನ ಚೋದನ, ವೇದ ಇದೆ ಅಂತಲ್ಲ. ಇಷ್ಟು ಅವರು ಬಲಿ ಹೇಗೆ ಕೊಡ್ತಾರೆ ಅಂತಲೂ ಮುಂದೆ ಹೇಳ್ತಾನೆ. ಇತ್ಯಾದಿಗಳ ಬಗ್ಗೆ ನಾವು ನಾಳೆ ನೋಡೋಣ. ಇದನ್ನು ನಾವು ಮುಂದೆ ನಾಳೆ 7 ಗಂಟೆಗೆ ಚಿಂತನೆ ಮಾಡ್ತೇವೆ. ಆವಾಗ ಈ ಶ್ಲೋಕದ ಬಗ್ಗೆ ಇನ್ನಷ್ಟು ಬೆಳಕು ಸಿಗತ್ತೆ ನಮಗೆ. ಈ ತನಕ ಆಗಿದ್ದನ್ನು ನಾವು ದೇವರಲ್ಲಿ ಚಿಂತನೆ ಮಾಡೋಣ. ನಾಳೆ ಬೆಳಗ್ಗೆ ಮತ್ತು ನಾಡಿದ್ದು ಬೆಳಗ್ಗೆ ನಾರ್ಮಲ್ ಆಗಿ ಆಗಬೇಕಾಗಿದ್ದ ಖಂಡಾರ್ಥ ನಿರ್ಣಯ ಇರೋದಿಲ್ಲ. ಕಾರಣ ಏನು ಅಂದರೆ ಅನಧ್ಯಾಯ ಇರೋದರಿಂದ. ಆದರೆ ಇದು ಭಾಗವತ ಇರುತ್ತೆ. ಭಾನುವಾರ 11ರಿಂದ 12 ಮಹಾಭಾರತ ಇರುತ್ತೆ. ಆಮೇಲೆ 7ರಿಂದ 8 ಭಾಗವತ ಇದ್ದೇ ಇರುತ್ತೆ. ಇದು ನಿತ್ಯವ್ರತ. ಹೀಗಾಗಿ ಈ ಚಿಂತನೆಗಳಲ್ಲಿ ಮತ್ತೆ ಜೊತೆಯಾಗೋಣ. ನಾಳೆ ಬೆಳಗ್ಗೆ ಇಲ್ಲ, ನಾಳೆ ಬೆಳಗ್ಗೆ ನಾಡಿದ್ದು ಬೆಳಗ್ಗೆ ಇಲ್ಲ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.